ನಿನ್ನೆ ಒಂದೇ ದಿನಕ್ಕೆ ಬಂದವರು ಗಿಲ್ಲಿಗೆ ಬೈತಾ ಇದ್ದಾರೆ. ನೀವು ಇವತ್ತು ಹೊರಗೆ ಬಂದ ಮೇಲೆ ಏನ್ ಅನ್ಸ್ತಿದೆ ನಿಮಗೆ? ಆ ಮನೆಯಲ್ಲಿ ಗಿಲ್ಲಿ ವಿರುದ್ಧವಾಗಿ ಯಾರೇ ಹೋದ್ರು ಕೂಡ ಒಂದಷ್ಟು ನೆಗೆಟಿವ್ ಆಗೋ ಚಾನ್ಸಸ್ ಇದೆ. ನಿಮ್ಗೆ ಏನ್ ಬ್ರೈನಿ ಇದರ ರಕ್ಷಿತಾ ಆಕ್ಟ್ ಮಾಡ್ತಾರ, ವೀಕೆಂಡ್ ಅಲ್ಲಿ ಚೇಂಜ್ ಆಗ್ತಾರ ಅಥವಾ ಹೇಗೆ? ನಾವು ಹೇಗೆ ಆಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಂದ್ ಕಡೆ ಅವರ ಇಂಡಿವಿಜುವಲ್ ಫ್ಯಾನ್ಸ್ ಅಲ್ಲಿ ಪರ್ಸನಲ್ ಲೈಫ್ ಅನ್ನೋದನ್ನ ಎಫೆಕ್ಟ್ ಮಾಡಬಾರ್ದು. ನಾನು ಕೂಡ ಒಂದು ವಾರ ಗಿಲ್ಲಿ ಕಾವ್ಯನ ಹೆಸರು ತಗೊಳ್ದೆ ಪ್ರೂವ್ ಆಗ್ತದೆ. ಟಾಪ್ 5 ಡೆಫಿನೆಟ್ಲಿ 100% ಒನ್ ಮ್ಯಾನ್ ಶೋ ಇದು. ಡೇ ಒನ್ ಇಂದಾನು ಗಿಲ್ಲಿನೇ ಬಿಗ್ ಬಾಸ್ ಮನೆಯಲ್ಲಿ ಇದ್ದಿದ್ದನ್ನ ಇದ್ದಂಗೆ ಹೇಳ್ತಾರೆ ರಿಷಾ ಅನ್ನೋ ಮಾತಿದೆ. ಸೊ ಒಂದಷ್ಟು ಅವರು ಹೊರಗೆ ಬಂದಿರೋದಕ್ಕೆ ತುಂಬಾ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತಾನೆ ಅವರ ಎಂಟ್ರಿ ಟೈಮಲ್ಲಿ ಎಲ್ರಿಗೂ ಅನಿಸಿತ್ತು. ಬಿಕಾಸ್ ಅವರು ಎಂಟ್ರಿ ತಗೊಂಡಿದ್ದಾಗಿರ್ಬಹುದು, ಅವರು ನೇರವಾಗಿ ಮುಖಕ್ಕೆ ಹೇಳ್ತಾ ಇದ್ದಿದ್ದಾಗಿರ್ಬಹುದು, ಎಲ್ಲರೂ ಇಷ್ಟ ಆಗ್ತಾ ಇತ್ತು. ಆದ್ರೆ ಇವತ್ತು ಅವ್ರು ಹೊರಗೆ ಬರೋದಕ್ಕೆ ಏನ್ ಕಾರಣ, ಯಾಕೆ ಹೀಗಾಯ್ತು ಎಲ್ಲವನ್ನ ಮಾತಾಡ್ಸೋದಕ್ಕೆ ಇವತ್ತು ಸ್ವತಃ ರಿಷಾ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಾಯ್ ರಿಷಾ, ಹೇಗಿದ್ದೀರಾ? ಸೂಪರ್ ಆಗಿದೆ, ನೀವ್ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಬಿಗ್ ಬಾಸ್ ಅಂತ ಅಂದಾಗ ಸಾಕಷ್ಟು ಎಕ್ಸ್ಪೆಕ್ಟೇಷನ್, ನಮ್ಗೆಲ್ಲ ಒಂದ್ ಕಡೆ ನಮ್ ಲೈಫ್ ಸೆಟಲ್ ಆಗ್ಲಿ ಅಥವಾ ನಮ್ ಒಳ್ಳೇದಾಗತ್ತೆ ಅಂತ ಹೇಳಿ ಒಳಗೆ ಹೋಗೋದಿದೆ. ಸೊ ನೀವು ಇವತ್ತು ಹೊರಗೆ ಬಂದ್ಮೇಲೆ ಏನ್ ಅನ್ಸ್ತಿದೆ ನಿಮ್ಗೆ? ನನ್ನ ಮೋಟೋ ಏನಿದೆ ಅದು ಕಂಪ್ಲೀಟ್ ಆಗಿ ನನಗೆ ಸಿಕ್ಕಿದೆ. ಸ್ಟೇಜ್ ಎಂಟ್ರಿ ಆಗ್ತಿದ್ದಂಗೆ ನಾನು ತುಂಬಾ ಸತಿ ಹೇಳಿದ್ದೀನಿ, ಆ ಸ್ಟೇಜ್ಗೆ ಇರೋ ಮಹತ್ವ ಬೇರೆ. ಸ್ಟೇಜ್ ಆಗ್ತಿದ್ದಂಗೆ ನನ್ನ ಐಡೆಂಟಿಟಿ ಬಂದು ಸಿಕ್ಕಿದಂಗೆ ಅಲ್ಲಿದ್ದಷ್ಟು ದಿನಗಳು ನಮ್ಗೆಲ್ಲಾನು ಆ್ಯಡ್ ಆನ್ ಪಾಯಿಂಟ್ಸ್ಗಳು ಬೋನಸ್ ಇದ್ದಂಗೆ. ಸೊ ಇರಷ್ಟು ದಿನ ಯಾರಿಗೂ ಹೆದರದೆ ಇರೋದಿದ್ದಂಗೆ ಹೇಳಿ ಕೆಲವ್ರು ಇಷ್ಟಪಟ್ಟಿದ್ದಾರೆ, ಕೆಲವ್ರು ಆಮೇಲೆ ಆ ಜಾಗ ಇದೆಯಲ್ಲ, ನಾನು ನಿಮ್ಗೆ ಹೇಳ್ತೀನಿ, ಬಿಗ್ ಬಾಸ್ ಜಾಗ ಇದೆಯಲ್ಲ, ತಪ್ಪುಗಳನ್ನ ಕೆಲವ್ರಿಗೆ ಜೀವನ ಪಾಠಗಳಂತ ಹೇಳ್ತಾರೆ. ಎಷ್ಟೋ ತಪ್ಪುಗಳು ಮಾಡಿದ್ದೀನಿ, ಹೊತ್ಕೊಂಡಿದ್ದೀನಿ, ಅದನ್ನ ತಿದ್ಕೊಂಡಿದ್ದು ಕೂಡ ಕ್ಷಣಗಳಿದೆ. ಸೊ ಒಂದು ಒಳ್ಳೆ ಬೆಸ್ಟ್ ಮೆಮೊರಿ ಪ್ಲೇಸ್ ನನಗೆ ಅದು. ಒಂಥರ ಲೈಫಲ್ಲಿ ಒನ್ ಟೈಮ್ ಆದ್ರೂ ಬಿಗ್ ಬಾಸ್ ಹೋಗಿ ಬರಬೇಕು ಅಂತ ನಾನು ಹೇಳ್ತೀನಿ. ಓಕೆ, ಎಲ್ಲೋ ಒಂದು ಕಡೆ ಗಿಲ್ಲಿ ಅವರ ವಿಚಾರವನ್ನ ತಗೊಂಡ್ರೆ ಅವರಿಂದನೇ ನಿಮಗೆ ಒಂದಷ್ಟು ನೆಗೆಟಿವ್ ಆಯ್ತು ಅಂತ ಹೇಳಿ ಅನ್ಸುತ್ತೆ. ಯಾಕಂದ್ರೆ ಆ ಮನೆಯಲ್ಲಿ ಗಿಲ್ಲಿ ವಿರುದ್ಧವಾಗಿ ಯಾರೇ ಹೋದ್ರು ಕೂಡ ಒಂದಷ್ಟು ನೆಗೆಟಿವ್ ಆಗೋ ಚಾನ್ಸಸ್ ಇದೆ. ನಿಮ್ಗೆ ಏನ್ ಅನ್ಸುತ್ತೆ? ಅವರು ಕಾಮಿಡಿ ಆಗಿರ್ಬೋದು, ಅದ್ರ ಬಗ್ಗೆ ಎಲ್ಲ ಹೇಳೋದು. ಗಿಲ್ಲಿ ಬಗ್ಗೆ ಏನ್ ಹೇಳ್ಬೇಕು ಅಂತ ಹೇಳಿದ್ರೆ, ಗಿಲ್ಲಿ ಆಕ್ಚುಲಿ ಏನ್ ಹೇಳಿದ್ರೆ, ಸ್ಟಾರ್ಟಿಂಗ್ ನಾನು ಹೋಗ್ತಿದ್ದಂಗೆ ತುಂಬಾ ಅದ್ಭುತವಾದ ಕನೆಕ್ಷನ್ ಇತ್ತು. ಅವನೇ ನನಗೆ ವೆಲ್ಕಮಿಂಗ್ ಮಾಡ್ದ, ಎಲ್ಲ ಹೇಳ್ತಾ ಇದ್ರು. ಒಂದು ಮೊಟ್ಟೆನೂ ಕೊಡಲ್ಲ ಅವ್ನು, ಸುಮ್ಮನೆ ತುಂಬಾ ಮೊಟ್ಟೆ ಪ್ರಿಯ ಅವ್ನು. ಆಕ್ಚುಲಿ ನಾನು ರೀ ಎಂಟ್ರಿ ಯಾವಾಗಾದ್ರೂ ಹೋದ್ರೆ ಅವ್ನಿಗೊಂದು ಡಜನ್ ಫುಲ್ ಮೊಟ್ಟೆ ತಗೊಂಡು ಹೋಗಿ ಕೊಡ್ತೀನಿ. ಸೊ ಪಾಪ ಅವ್ನು ತಂದು ಕೊಟ್ಟ, ಎಲ್ಲ ಮಾಡ್ದ. ಅದು ಹೋಗ್ತಾ ಹೋಗ್ತಾ ಏನಾಯ್ತು, ಕನೆಕ್ಷನ್ ಮೇ ಬಿ ನನಗೆ ಅಲ್ಲೇ ಎಡಗುದ್ನ ಅಂತಾನು ಅನ್ನಿಸ್ತು ನನಗೆ. ಯಾಕಂದ್ರೆ ನಾನು ಒಂದು ಲೈನ್ ಡ್ರಾ ಮಾಡಬೇಕಾಗಿತ್ತು, ನಾನು ಇಷ್ಟೇ ಅಂತ ಹೇಳಿ. ಸೊ ಸೆಕೆಂಡ್ ವೀಕ್ ಯಾವಾಗ ಒಂದು ಟಾಸ್ಕ್ ಅಂತಾನು ಬರುತ್ತೆ ನಮ್ಮ ಜೊತೆ ಎಲ್ಲ ಸೇರಿ ಟಾಸ್ಕ್ ಮಾಡೋಕ್ಕೆ, ಸ್ವಲ್ಪ ಇಂಡಿವಿಜುವಲ್ ಆಡಬೇಕಾದ್ರೆ ಸೆಕೆಂಡ್ ವೀಕ್ ಪೀಪಲ್ ಕುಡ್ ನಾಟ್ ಟೇಕ್ ಮೀ ದ ರಿಯಲ್ ಆಗಿ. ಯಾಕಂದ್ರೆ ಒಂದು ವಾರ ಅಡ್ಜಸ್ಟ್ ಆಗ್ಬಿಟ್ಟಿದ್ರು ಆ ಫನ್ಗಾಗಲಿ ಅಥವಾ ಗಿಲ್ಲಿ ಜೊತೆ ಇದ್ದಿದ್ದು ಒಡನಾಟಕ್ಕಾಗಲಿ. ಹೋಗ್ತಾ ಹೋಗ್ತಾ ಏನಾಯಿತು, ನನಗೆ ತಮಾಷೆ ಮಾಡ್ತಾನೆ ಒಪ್ಕೊಳ್ತೀನಿ, ಬಟ್ ಹೇಳ ಬರ್ದಲ್ಲಿ ನನಗೊಂದು ಸ್ವಲ್ಪ ನೋವಾಗಿದೆ ನಿಜ. ಅವನ ಸೈಡ್ನ ಕರ್ಕೊಂಡು ಹೋಗ್ಬಿಟ್ಟು ಸೈಡ್ಗೆ ಗಿಲ್ಲಿ ಪ್ಲೀಸ್ ನಂಗೆ ಹರ್ಟ್ ಆಗ್ತಾ ಇದೆ ಅಂತ ಕಣ್ಣೀರಿಟ್ಟಿದ್ದು ನಿಜ ಮನೆ ಒಳಗಡೆ. ಸೊ ಅವನು ಅದನ್ನು ತಿದ್ಕೊಂಡ, ಬಟ್ ಅದು ಅದೇ ಟೈಮ್ಗೆ ಒಂದು ಇನ್ಸಿಡೆಂಟ್ ಬೇರೆ ಆಗುತ್ತೆ. ಮೇ ಬಿ ಆ ಇನ್ಸಿಡೆಂಟ್ ಕಾರಣ ನಾನು ಕೊಟ್ಟಿದ್ದು ಸ್ಟಾರ್ಟಿಂಗ್ ಸಲಿಗೆ, ಆ ಸಲಿಗೆನೆ ನನಗೆ ಮುಳ್ಳಾಯ್ತು. ಯಾಕಂದ್ರೆ ಆ ಜಾಗದಲ್ಲಿ ರಿಷಾ ಬಿಟ್ಟಿದ್ರೆ ಗಿಲ್ಲಿ ಯಾರಿಗೂ ಆ ಥರ ಮಾಡ್ತಾ ಇರಲಿಲ್ಲ ಅನ್ನೋ ನಂಬಿಕೆ ನನಗಿದೆ. ಯಾಕಂದ್ರೆ ಅಶ್ವಿನಿ ಅವ್ರಿಗಾಗ್ಲಿ ಆ ಥರ ಮಾಡ್ತಾ ಇರಲಿಲ್ಲ, ರಕ್ಷಿತಾ ಇದ್ದಿದ್ರು ಮಾಡ್ತಾ ಇರಲಿಲ್ಲ, ಇವನ್ ಯಾರೇ ಮನೆಯೊಳಗೆ ಯಾರೇ ಇದ್ದಿದ್ರು ಕೂಡ, ಇವನ್ ಕಾವ್ಯ ಇದ್ದಿದ್ರು ಕೂಡ ಆ ಇನ್ಸಿಡೆಂಟ್ ಅವ್ನು ಅದನ್ನ ತಗೊಂಡ್ ಬಂದು ಹಾಕಂತ ಪ್ರಯತ್ನ ಮಾಡ್ತಿರ್ಲಿಲ್ಲ. ನಂದು ಅವನು ಸಲಿಗೆ ಇದ್ದಿದ್ದಕ್ಕೆ ಅವ್ನು ಆ ಥರ ಮಾಡ್ದ. ಎಷ್ಟೊಂದು ಸತಿ ಹೇಳಿದ್ದೀನಿ ಕೂಡ, ಸ್ವಲ್ಪ ಕಿತ್ಕೊಡೋ, ಸ್ವಲ್ಪ ಹೇಳೋದು ಹೇಳ್ತೀಯ ನೋವಾಗ್ತಾರೆ ಹೇಳು ಅಂತ. ಬಟ್ ಸ್ಟಿಲ್ ಅಟ್ ದ ಎಂಡ್ ಕೂಡ ನಂಗೆ ಬೇಜಾರಾಗಿದೆ. ಏನಂದ್ರೆ ಮನೆಯಿಂದ ಹೊರಗಡೆ ಬರ್ಬೇಕಾದ್ರೆ ಅವ್ನು ಏನೇ ಮಾಡಿದ್ರು ಅದು ಒಂದು ಸಾಫ್ಟ್ ಕನ್ಸರ್ನ್ ಅನ್ನೋದು ನನ್ನ ಮನಸ್ಸಲ್ಲಿ ಇತ್ತು. ಡ್ರಾಯರಲ್ಲೂ ಒಂದು ಮೊಟ್ಟೆ ಇಟ್ಟಿದೆ, ಹೋಗ್ಬೇಕಾದ್ರೆ ಅದೊಂದು ಬೇಜಾರು, ಎತ್ಕೊಂಡಿದ್ರೆ ತಿಂದಿರ್ಲಿ ಅವನು ಕೊಟ್ಬಿಟ್ಟು ಬರೋಣ ಅಂತ ಅನ್ಕೊಂಡಿದ್ದೆ. ಗಿಲ್ಲಿ ಅಂತ ಬಂದಾಗ ಡೆಫಿನೆಟ್ಲಿ ನನ್ನ ಅನಿಸಿಕೆಗೆ ಹೇಳ್ಬೇಕಂತ ಅಂದ್ರೆ, ಒನ್ ಪ್ಲೇಯರ್ ಅವನು, ಲೈಕ್ ಒನ್ ಮ್ಯಾನ್ ಶೋ ನನಗೆ, ಒನ್ ಮ್ಯಾನ್ ಆರ್ಮಿ ಮನೆಗೆ. ಸೊ ಅವನು ಅಗೇನ್ಸ್ಟ್ ಹೋದವರೆಲ್ಲ ವಿರುದ್ಧ ಆಗ್ತಾರೆ ಅಂತ ಅಲ್ಲ. ಸೊ ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗತ್ತೆ ಹೇಗೆ ಏನು ಅಂತ. ಇರೋದನ್ನ ಇದ್ದಂಗೆ ಹೇಳ್ತಾನೆ ಅವನು. ಸೊ ಅದನ್ನ ಅವ್ರು ತಗೊಳ್ಳೋ ಬರ್ದಲ್ಲಿ ಹೇಗೆ ರಿಸೀವ್ ಮಾಡ್ತಾರೆ ಅನ್ನೋದೇ ಬಿಗ್ ಟಾಸ್ಕ್. ಓಕೆ, ಗಿಲ್ಲಿ ಅವರ ಕಾಮಿಡಿ ಎಲ್ಲ ಜನರಿಗೂ ಕೂಡ ಇಷ್ಟ ಆಗುತ್ತೆ. ಆದರೆ ಕೆಲವೊಂದ್ಸರಿ ನಿನ್ನೆ ಕೂಡ ಮನೆಗೆ 4 ಜನ ಬಂದಿದ್ರು. ಆ ಟೈಮಲ್ಲಿ ಬಿಟ್ಟಿ ಊಟಕ್ಕೆ ಬಂದಿದ್ದೀರಾ ನೀವು 4 ಜನ. ಆಮೇಲೆ
ಮಂಜಣ್ಣಂಗೆ ಕೇಳ್ತಾರೆ ಇದು 2ನೇ ಮದುವೆನಾ 3ನೇ ಮದುವೆನಾ ಅಂತ. ನನ್ನ ಮದುವೆ ಫಿಕ್ಸ್ ಆಗಿದೆ ಅಂತ ಹೇಳಿ ಬಿಗ್ ಬಾಸ್ ಅನೌನ್ಸ್ ಮಾಡಿದಾಗ ಸೊ ಅವರಿಬ್ಬರ ಮಧ್ಯೆ ತುಂಬ ಜಗಳ ಆಗುತ್ತೆ. ಆಮೇಲೆ ರಜತ್ ಕೂಡ ಅವರಿಗೆ ತುಂಬ ಬೈತಾರೆ. ಸೊ ನೀನು ಹೇಳೋದನ್ನು ಕರೆಕ್ಟಾಗಿ ಹೇಳು ಅಂತ. ನೀವು ಇಷ್ಟು ದಿನಗಳಿಂದ ಇದ್ದು ಅವ್ರ ಮೇಲೆ ವಾಪಸ್ ಕೊಡ್ತಾ ಬಂದಿದ್ದೀರಿ. ನಿನ್ನೆ ಒಂದೇ ದಿನಕ್ಕೆ ಬಂದವರು ಗಿಲ್ಲಿಗೆ ಬೈತಾ ಇದ್ದಾರೆ. ಸೊ ಇದನ್ನ ನೋಡಿದ್ರೆ ಗಿಲ್ಲಿ ಬೇಕು ಅಂತಾನೆ ಈ ರೀತಿ ಒಬ್ರನ್ನ ಕೆಳಗೆ ಹಾಕುವಂತ ಕೆಲಸ ಮಾಡ್ತಾರಾ? ಬಿಕಾಸ್ ನೀವು ಜರ್ನಿ ನೀವು ಹೇಳ್ಕೊಳ್ಳೋದಂದ್ರೆ ಅಷ್ಟು ದಿನದಿಂದ ಸಹಿಸ್ಕೊಂಡು ಬಂದಿರ್ತೀರಿ. ಒಂದೇ ದಿನಕ್ಕೆ 4 ಜನ ಅಫೆಂಡ್ ಆಗ್ತಾರೆ ಅಂದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಗಿಲ್ಲಿ ಆಕ್ಚುಲಿ ಏನಂದ್ರೆ ಡೈರೆಕ್ಟ್ ಆಗೇ ಹೇಳಿದ್ದಾನೆ. ಯಾವುದೋ ಒಂದು ಟೈಮಲ್ಲಿ ಮೆಣಸಿನ್ಕಾಯಿ ತಿನ್ಸೋ ಟೈಮಲ್ಲೋ ಅಥವಾ ನಾರ್ಮಲ್ ಕಳಪೆ ಕೊಡೋ ಟೈಮಲ್ಲಿ ಡೈರೆಕ್ಟ್ ಆಗಿ ಹೇಳಿದ್ದಾನೆ, ನಾನು ಇರೋದನ್ನ ಇದ್ದಂಗೆ ಹೇಳ್ತೀನಿ, ಆದ್ರೆ ಕಾಮಿಡಿ ವರ್ಷನ್ ಅಲ್ಲಿ ಹೇಳ್ತೀನಿ, ಬಟ್ ಸತ್ಯ ಹೇಳ್ತಾ ಇರ್ತೀನಿ, ನೀವು ಅದನ್ನ ಕಾಮಿಡಿಲೇ ತಗೊಳ್ಳಿ, ಯಾಕಂದ್ರೆ ನಾನು ಕಾಮಿಡಿಲೇ ಹೇಳ್ಬೇಕು ಅಂತ ಹೇಳೋದನ್ನ ಒಪ್ಕೊಂಡಿದ್ದಾನೆ. ಗಿಲ್ಲಿ ಬಾಯಲ್ಲೇ ಒಪ್ಕೊಂಡಿದ್ದಾನೆ. ಸತ್ಯ ಹೇಳೋದನ್ನ ಕಾಮಿಡಿ ಹೇಳ್ತಾ ಇದ್ದಾನೆ. ಮೇ ಬಿ ಅಗ್ರೆಷನ್ ಅಲ್ಲಿ ಹೇಳಿದ್ರೆ ಎಲ್ಲೋ ಜನರು ಸ್ವೀಕರಿಸೋದು ಹೇಗೆ ಅಂತ ಮೇ ಬಿ ಇರ್ಬೋದೇನೋ, ಅಥವಾ ಅವ್ರು ಕಾಮಿಡಿಲೇ ಬೆಳೆದಿರೋದ್ರಿಂದ ತುಂಬಾ ವರ್ಷದಿಂದ. ಸೊ ಯು ವಾಂಟ್ ಟು ಬಿ ಪೋರ್ಟ್ರೇಟ್ ಲೈಕ್, ಇಲ್ಲ ನಾನು ಹೇಳೋದನ್ನ ಕರೆಕ್ಟಾಗಿ ಹೇಳ್ತೇನೆ, ನೋಡಪ್ಪ ನೀನು ಹೀಗೆ ಅಂದ್ರೆ ಹೀಗೇನೆ, ನನ್ನ ಮನ್ಸಿಗೆ ನೋವಾಯ್ತಾ ಮನ್ಸಿಗೆ ನೋವಾಯ್ತು. ಆದ್ರೆ ಆ ಬರ್ದಲ್ಲಿ ಎಲ್ಲೋ ಕಾಮಿಡಿ ವರ್ಷನ್ ಅಲ್ಲಿ ಹೋದ್ರೆ ಅವ್ರು ಅಷ್ಟು ಸೀರಿಯಸ್ ಆಗಿ ತಗೊಳಲ್ಲ, ಅವ್ರಿಗೂ ನೋವು ಆಗ್ಬಾರ್ದು ಅಂತ ಹೇಳ್ತಾ ಇದ್ದಾನೆ. ಬಟ್ ಅದೇ ಅವನು ಮುಳ್ಳಾಗ್ತಾ ಇದೆ ಎಲ್ಲೋ ಅಂತ ಅನ್ನಿಸ್ತಾ ಇದೆ ನನಗೆ. ಸ್ವಲ್ಪ ಅದನ್ನ ಅವ್ನು ಕಮ್ಮಿ ಮಾಡಿ, ಅಥವಾ ಎಷ್ಟೊಂದ್ಸತಿ ಅಶ್ವಿನಿ ಅವರು ಕಣ್ಣೀರ್ ಇಟ್ಟಿದ್ದಾರೆ. ಅದು ಪರ್ಸನಲ್ ಟಾಸ್ಕ್ ಅಂತ ಬಂದಾಗ ತುಂಬಾ ಫನ್ ಆಗಿ ಇದ್ದಾಗ ಅವ್ರು ಆಕ್ಚುಲಿ ಕ್ಯಾಪ್ಟನ್ಸಿ ನಾನೇ ಹೇಳ್ತೀನಿ, ಯಾಕಂದ್ರೆ ನಾನು ಆ ವಾರ ಫುಲ್ ಅಶ್ವಿನಿ ಅವ್ರಿಗೋಸ್ಕರ ಆಡ್ತೀನಿ. ಯಾಕೆ ಕ್ಯಾಪ್ಟನ್ಸಿನ ಬಿಟ್ಕೊಂಡ್ಬಿಟ್ರಿ ಅಂದಾಗ ತುಂಬಾ ಪರ್ಸನಲ್ ಬರ್ತಾ ಇದೆ, ನೋಡೋಣ ಎಷ್ಟು ಪರ್ಸನಲ್ ಆಗುತ್ತೆ ಬರಲಿ ಅಂತ ಹೇಳಿದಾಗ ಅದು ಮೇ ಬಿ ಕಾಮಿಡಿನ ಜನರು ಇಷ್ಟಪಟ್ಟಿದ್ದಾರೆ, ಒಪ್ಕೊಂತೀವಿ. ನಾವು ತುಂಬಾ ನಕ್ಕಿದೀವಿ, ನಾವು ಈ ಕಡೆ ಸೈಡ್ ಕುತ್ಕೊಂಡಾಗ ತುಂಬಾ ನಕ್ಕಿದೀವಿ. ಸೊ ಆ ನಕ್ಕಿರೋದು ಏನಾಗಿದೆ, ಅವ್ರಿಗೆ ಎಫೆಕ್ಟ್ ಬಿದ್ದಿದೆ. ಸೊ ಏಳಿಸ್ಕೊಂತಾ ಇರೋ ಪರ್ಸನ್ಗೆ ತುಂಬಾ ಎಫೆಕ್ಟ್ ಆಗ್ತಾ ಇದೆ. ನನ್ ಸಪೋರ್ಟ್ ಯಾವಾಗ್ಲೂ ಇರುತ್ತೆ, ಯಾಕಂದ್ರೆ ಅವನು ಇರತ್ತೆ ನಿದ್ದಂಗೆ ಹೇಳಿದಾನೆ, ನನ್ನ ಜೊತೆನೆ ಜಾಸ್ತಿ ಜಗಳ. ಯಾಕಂದ್ರೆ ನಾನು ಹೊರಗಡೆ ಹೋಗ್ಬೇಕಾದ್ರೂ ಗಿಲ್ಲಿಗೆ ಆನ್ ಸ್ಟೇಜ್ ನೀವು ನೋಡಿದ್ರೆ 8 ಅಂತ ಕೊಟ್ಟು ಹೋಗಿರ್ತೀನಿ, ಅಂದ್ರೆ ನಂಬರ್ 1 ಮನೆಗೆ ಅಂತ ಹೇಳ್ತೀನಿ. ಬಟ್ ಮನೆ ಒಳಗಡೆ ಹೋದ್ಮೇಲೆ ಗಿಲ್ಲಿ ಜೊತೆನೆ ಸಾಕಷ್ಟು ಜಗಳಗಳಾಗುತ್ತೆ ನನಗೆ. ನನ್ನ ಸ್ವಭಾವಕ್ಕೆ ಅದನ್ನ ತಗೊಳಕ್ ಆಗಲ್ಲ, ಸ್ವೀಕರಿಸಕ್ಕೆ ನನಗೆ ತುಂಬಾ ಕಷ್ಟ ಆಯ್ತು. ಅವ್ನು ಹೇಳೋ ವರ್ಷನ್ ಕಾಮಿಡಿ, ಅವ್ನ್ ಕಾಮಿಡಿ ಬಿಟ್ಟು ನೇರವಾಗಿ ನೀವ್ ಹೀಗೆ ಅಂತ ಹೇಳಿದ್ರೆ ಅವನಿಗೂ ಎಲ್ಲೋ ಒಳ್ಳೇದು. ಸೊ ಬೇರೆಯವ್ರ ಮನ್ಸ್ಗೂ ಎಲ್ಲೋ ಕಡಿಮೆ ನೋವಾಗ್ಬೋದು ಅಂತ ನನ್ನ ಅನಿಸಿಕೆ. ಬಟ್ ಮುಂದಿನ ದಿನಗಳಲ್ಲಿ ಅವ್ನು ಒಬ್ನೇ ಆಡ್ಬೇಕು ಅನ್ನೋದು ನನ್ಗಿರೋದು. ಯಾಕಂದ್ರೆ ಆ ಕಾಮಿಡಿಲಿ ಕುತ್ಕೊಂಡು ನಕ್ಕಿರ್ತಾರೆ, ಜೊತೆಗೆ ಕುತ್ಕೊಂಡು ನಕ್ಕಿರ್ತಾರೆ. ಆ ನಗ ಟೈಮಲ್ಲಿ ಅವ್ನಿಗೆ ಅದೇ ಕನ್ಫ್ಯೂಸ್ ಆಗ್ತಾ ಇರೋದು ಗಿಲ್ಲಿಗೆ. ನಾನು ಹೇಳ್ಬೇಕಾದ್ರೆ ಒಳ್ಳೇದು ನಗ್ತಾ ಇರ್ತೀರಾ, ನಾನು ಇದನ್ನ ಹೇಳಿದ್ರೆ ಯಾಕೆ ನಗಲ್ಲ, ಉಲ್ಟಾ ಹೊಡಿತಾ ಇದ್ದೀರಾ ಅಂತ ಹೇಳ್ತಿದ್ದಾರೆ. ಇಡೀ ಮನೆ ಅವನ್ಗೆ ಹೇಳಿದ್ರೆ ನೀನ್ ಮಾಡ್ತಾ ಇರೋ ತಪ್ಪು ನೋವಾಗುತ್ತೆ ಅಂತ ಮೇ ಬಿ ಅವ್ನು ತಿಳ್ಕೊಬೋದೇನೋ ಅಂತ. ಓಕೆ, ಕಳೆದ ಸೀಸನ್ಗಳಲ್ಲಿ ಅಂದ್ರೆ ಡ್ರೋನ್ ಪ್ರತಾಪ್ ಅವರು ಇದ್ದಂಥ ಸೀಸನ್ನಲ್ಲಿ ಮೇಯ್ನ್ ಒಂದು ಟಾಪಿಕ್ ಡಿಸ್ಕಷನ್ ಬರುತ್ತೆ, ಪೇಡ್ ಪ್ರಮೋಷನ್ಸ್ ಅನ್ನೋದು ಹೊರಗಡೆ ಇದ್ದ ಮಾಡಿಸ್ತಾ ಇದ್ದಾರೆ. ಮತ್ತು ಈ ಬಾರಿ ಕೂಡ ಕಿಚ್ಚ ಸುದೀಪ್ ಸರ್ ಒಂದು ವೀಕೆಂಡಲ್ಲಿ ಹೇಳ್ತಾರೆ, ಡ್ರೆಸ್ ಕೋಡ್ ಮೂಲಕ ನಿಮಗೆ ಪಾಸಿಟಿವ್ ಆಗ್ತಾ ಇದೆಯಾ, ರೆಡ್ ಹಾಕೊಂಡ್ರೆ ಡೇಂಜರು, ನಿಮಗೆ ನೆಗೆಟಿವ್ ಬರ್ತಾ ಇದೆ, ಗ್ರೀನ್ ಹಾಕೊಂಡ್ರೆ ಒಳ್ಳೇದು, ಈ ಥರ ಎಲ್ಲ ಈ ಡ್ರೆಸ್ಗಳನ್ನ ಏನು ಕೊಲಾಬ್ರೇಷನಲ್ಲಿ ಕಳಿಸ್ಕೊಡ್ತಾರೆ ಅಥವಾ ರೆಗ್ಯುಲರ್ ಆಗಿ ಯಾರು ಕಳಿಸ್ಕೊಳ್ತಾರೆ ಅದರಲ್ಲಿ ಕೋಡ್ ಮಾಡ್ಕೊಂಡಿದ್ದಾರೆ ಅಂತ. ಸೊ ಇದೆರಡರ ಬಗ್ಗೆ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಏನು? ಏನಾದರೂ ಮನೆ ಒಳಗಡೆ ಡ್ರೆಸ್ ಕೋಡ್ ಮೂಲಕ ಮೆಸೇಜ್ ತಗೊಳ್ಳೋ ಅಂತ ಕೆಲಸ ನಡೀತಾ ಇದೆಯಾ, ಹೇಗೆ? ಇದು ಈಗ ಹೇಗಾಗಿದೆ ಅಂತ ಅಂದ್ರೆ, ಅದು ಅವ್ರು ಹೇಳಿದಾಗ 3ನೇ ವಾರ ಬಂದು ಹೇಳ್ತಾರೆ ಡ್ರೆಸ್ ಕೋಡ್ ಮೂಲಕ ಮನೆಗೆ ಮೆಸೇಜ್ ಕಳಿಸ್ತಾ ಇದ್ದಾರೆ ಅಂತ. ನಾವು ಫುಲ್ ಶಾಕು, ಯಾರು ಇರ್ಬೋದು, ಯಾರು ಹೇಗೆ ಅಂತ ಹೇಳ್ಬಿಟ್ಟು ಶಾಕ್ ಆದ್ವಿ. ಬಟ್ ಸೀರಿಯಸ್ಲಿ ನಮ್ಗೆ ಐಡಿಯಾ ಇಲ್ಲ, ಯಾಕಂದ್ರೆ ಅವ್ರು ಕಳಿಸೋರು ಎವ್ರಿಥಿಂಗ್ ಕ್ರಾಸ್ ಚೆಕ್ ಮಾಡೇ ಕಳಿಸೋದು. ಸೊ ಆಮೇಲೆ 3-4 ಆಪ್ಷನ್ಸ್ ಬಂದಿರುತ್ತೆ, ಯಾವ್ದು ಕಳಿಸ್ತಾರೆ ಅಂತ ಹೇಳಿ ಬಿಗ್ ಬಾಸ್ ಅವರೇ ಕಳಿಸೋದು. ಸೊ ಅದು ಐ ಡೋಂಟ್ ಥಿಂಕ್ ಸೊ. ಅದು ಹೇಗಾಯ್ತು ಹೇಗೆ ಅಂತ ಹೇಳ್ಬಿಟ್ಟು ಟೀಮ್ ಅವರೇ ಡಿಸ್ಕ್ಲೋಸ್ ಮಾಡಬೇಕು. ಬಟ್ ಪೇಡ್ ಪ್ರಮೋಷನ್ಸು PRs ಇಂಪಾರ್ಟೆಂಟ್ ಇದ್ದಾರೆ, ಯಾಕಂದ್ರೆ ಒಳಗಡೆ ಹೋಗ್ಬೇಕಾದ್ರೆ ನಮ್ಮ ಅಕೌಂಟ್ ಕಂಪ್ಲೀಟ್ ಆಗಿ ಮ್ಯಾನೇಜ್ ಮಾಡಿ ಕೊಟ್ಟು ಹೋಗಿರ್ತೀವಿ. ಸೊ ಅದ್ರ ಮೇಲೆ ಕಾಲ್ ಹೇಗೆ ತಗೊಂತಾರೆ, ಲೈಕ್ ನಮ್ದು ಪಾಸಿಟಿವ್ ಆಗ್ತಾ ಇದೆಯಾ ಅಥವಾ ಏನಾಗ್ತಾ ಇದೆ ಅನ್ನೋದು ಬರ್ದಲ್ಲಿ ಹೋಗುತ್ತೆ ಅನ್ನೋದು ಬಿಟ್ರೆ ಅಷ್ಟು ಐಡಿಯಾ ಇಲ್ಲ. ಯಾಕಂದ್ರೆ ನಂದೇ ಇವಾಗ ನೆಗೆಟಿವ್ ಆದಾಗ ನನಗೆ ರೆಸ್ಪಾನ್ಸ್ ಹೊರಗಡೆ ನಾನು ಎಕ್ಸಾಂಪಲ್ ಇದ್ದೀನಿ, ಒಳಗಡೆ ಯಾವುದೋ ಒಂದು ಇನ್ಸಿಡೆಂಟ್ ಆಗಿ ಬಂದಾಗ ಹೊರಗಡೆ ಜನರು ಇವಾಗ ಹೇಳಕ್ ಸ್ಟಾರ್ಟ್ ಮಾಡಿದ್ರು, ಸ್ಟ್ರಾಂಗ್ ಕಂಟೆಸ್ಟೆಂಟ್ ಇದ್ರಿ, ಇನ್ನೂ ಆಡ್ಬೋದಿತ್ತು, ನಿಮ್ಗಿಂತ ಕೇಪಬಿಲಿಟಿ ಇಲ್ದಿದ್ದವ್ರು ಇನ್ನೂ ಇದ್ದಾರೆ. ಸೊ ಈ ಥರ ಇದ್ದಾಗ ಇದು ಆರ್ಗ್ಯಾನಿಕ್ ಆಗೋದು. ಸೊ ನಾವು ಏನೇ ಪೇಡ್ ಕೊಟ್ರು ಐ ಡೋಂಟ್ ಥಿಂಕ್ ಸೊ ಜನರು ಮನಸ್ಸನ್ನ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಯಾವತ್ತೂ ದುಡ್ಡಿಂದ ಜನರನ್ನ ಗೆಲ್ಲಕ್ ಆಗಲ್ಲ. ಸೊ ನಾವ್ ಏನೇ ಪ್ರಮೋಷನ್ ದುಡ್ಡು ಕೊಟ್ಟು ನೆಗೆಟಿವ್ ಇರೋದನ್ನು ಪಾಸಿಟಿವ್ ಮಾಡಕ್ ಸಾಧ್ಯನೇ ಇಲ್ಲ. ಒಳ್ಳೆತನನೇ ಸಿಗುತ್ತೆ ಅನ್ನೋದು 100%. ಓಕೆ, ನಿನ್ನೆ ನೀವು ಒಂದಷ್ಟು ಇಂಟರ್ವ್ಯೂಸ್ ಆದಮೇಲೆ
ಸೊ ನೀವು ಎಲ್ಲೋ ಒಂದು ಕಡೆ ನಿಮಗೆ ವಿಡಿಯೋಗಳನ್ನು ನೋಡಿದಾಗ ಒಂಚೂರು ನನಗೆ ಬೇಸರ ಆಯಿತು ಅಂತ ಹೇಳಿದ್ರಿ. ಯಾಕೆ ಹಾಗನ್ನಿಸ್ತು? ಯಾವ ತುಂಬ ನೆಗೆಟಿವ್ ಅನ್ನಿಸ್ತು ನಿಮಗೆ ಅಂತ? ಈಗ ಏನಾಗಿದೆ, ಈಗ ರೀಸೆಂಟಾಗಿ ಇಂಟರ್ವ್ಯೂಸ್ ಕೊಟ್ಟಾಗ ಎಸ್ಪೆಷಲಿ ಕಾವ್ಯ ಅವ್ರ ಬಗ್ಗೆ ನನಗೆ ಅನ್ನಿಸ್ತು. ಯಾಕಂದ್ರೆ ಕಾವ್ಯ ಪೊಟೆನ್ಷಿಯಲ್ ಇರೋ ಹುಡುಗಿನೇ, ನಾನು ಎಲ್ಲೂ ನೆಗೆಟಿವ್ ಆಗಿ ಮಾತಾಡ್ತಾ ಇಲ್ಲ, ಪೊಟೆನ್ಷಿಯಲ್ ಇದೆ. ಆದ್ರೆ ಅವ್ರಿಗೆ ಇಂಡಿವಿಜುವಲ್ ಆಗಿ ಆಡಕ್ ಹೇಳಿ ಅಂತ ಹೇಳಿದ್ದು ನಾನು. ಯಾಕಂದ್ರೆ ಗಿಲ್ಲಿ ಅನ್ನೋದು ಒಂದು ಮರದಲ್ಲಿ ಬೇರ್ಗಳು ತುಂಬಾ ಕಟ್ಕೊಂಡಿದ್ದಾರೆ. ಎಲ್ಲರೂ ಹಂಗೆ ಬೆಳೀತಾ ಇರೋದು. ಆ ಬೇರ್ಗಳು ಬಿಟ್ರೆ ಗಿಲ್ಲಿ ನನಗೆ ಸಿಂಗಲ್ ಆಗಿ ಐಡೆಂಟಿಟಿನೂ ಸಿಗುತ್ತೆ, ಅವನಿಗೂ ಆಟ ಆಡಕ್ಕೆ ಇನ್ನೂ ಲೈಕ್ ಇಲ್ಲಪ್ಪ ನಾನು ಒಬ್ಬನೇ ಆಡ್ದೆ ಅನ್ನೋದು ಇರುತ್ತೆ. ಈಗ ಏನಾಗೋಗ್ತಾ ಇದೆ, ಗಿಲ್ಲಿ ಹೆಸರು ಹೇಳ್ಕೊಂಡು ಬೆಳ್ದಂಗೆ ಆಗ್ಬಿಡ್ತಾ ಇದೆ. ಅದು ಬೇಡ. ಅದನ್ನೇ ನಾನು ಹೇಳಿದೆ, ನಾನು ಕಾವ್ಯಕ್ಕೆ ಪೊಟೆನ್ಷಿಯಲ್ ಇಲ್ಲ ಅಂತ ನಾನು ಎಲ್ಲೂ ಹೇಳ್ತಾ ಇಲ್ಲ. ಬಟ್ ಆದ್ರೆ ಅಟ್ಲೀಸ್ಟ್ ನನಗೂ ಒಂದು ಆಸೆ ಇದೆ, ಒಂದ್ ವಾರ ಬಿಟ್ಟು ಆಡಿ ಪ್ರೂವ್ ಮಾಡ್ಕೊಳ್ಳಿ ಅಂತ ಅಷ್ಟೇ ನಾನು ಹೇಳ್ತಾ ಇರೋದು. ಲೈಕ್ ಗಿಲ್ಲಿ ಹೆಸರನ್ನ ಬಿಟ್ಟು ಕಾವ್ಯಕ್ಕೆ ಪೊಟೆನ್ಷಿಯಲ್ ಇದೆಯಲ್ಲ ಅದನ್ನ ಪ್ರೂವ್ ಮಾಡಿ ಅಂತ ಹೇಳಿದ್ದು. ಅದು ಯಾವ ತರ ರಿಸೀವ್ ಮಾಡ್ತಾ ಇದ್ದಾರೋ, ನೀವು ಅವ್ರ ಬಗ್ಗೆ ಮಾತಾಡ್ಬಿಡಿ ಹಂಗೆ. ನಾನು ಎಲ್ಲೂ ಕಾವ್ಯನ ಬಗ್ಗೆ ನೆಗೆಟಿವ್ ಮಾತಾಡ್ತಾ ಇಲ್ಲ. ಕಾವ್ಯನ ಐಡೆಂಟಿಟಿ ಅವ್ರದ್ದಾದ್ರೆ ಗಿಲ್ಲಿ ಅನ್ನೋ ಐಡೆಂಟಿಟಿ ಅವ್ರದ್ದು. ಆ ಜೊಂಟಿಯಾಗಿ ಹೋಗಿದ್ದು ಇನ್ನೂ ನನಗೆ ಆ ಜೊಂಟಿಯಾಗೆ ಕಾಣಿಸ್ತಾ ಇದೆ. ಸೊ ಫ್ರೆಂಡ್ಶಿಪ್ ಬಗ್ಗೆ 100% ಪ್ಯೂರ್ ಫ್ರೆಂಡ್ಶಿಪ್ ಇದೆ. ಬಟ್ ನನಗೂ ಆಸೆ ಇದೆ, ಒಂದು ವಾರ ಲೆಟ್ ದೇ ಪ್ರೂವ್. ಹಾಗೆ ಪ್ರೂವ್ ಮಾಡಿದ್ರು ನನ್ನ ಅನಿಸಿಕೆ ಚೇಂಜ್ ಆಗ್ಬೋದೇನೋ, ಓ ಶಿ ಇಸ್ ಅ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಹೇಳ್ಬಿಟ್ಟು. ಮನೇಲೂ ತುಂಬಾ ಸಾಕಷ್ಟು ಬಾರಿ ಹೇಳಿದೀನಿ ಕೂಡ, ಲೈಕ್ ಗಿಲ್ಲಿನೇ ಹೆಸರು ತೆಗಿತಾ ಇರ್ತಾನೆ ಅವಾಗ ಅವಾಗ, ಯಾಕಂದ್ರೆ ಕೇಳಿಸ್ಲಿ ಅಂತಾನೋ ಅಥವಾ ಫ್ರೆಂಡ್ ಬರ್ತಾನೋ ಅಂತ ಹೇಳಿ. ಬಟ್ ಬೇಡ, ನನಗೂ ಒಂದು ಆಸೆ ಇದೆ, ಸಿಂಗಲ್ ಆಗಿ ಆಡಿ ಆ ಹುಡುಗಿ ಕೇಪಬಿಲಿಟೀಸ್ ಅವಳೇ ಪ್ರೂವ್ ಮಾಡ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಆದ್ರೂ ಆಶ್ಚರ್ಯ ಇಲ್ಲ. ಯಾಕಂದ್ರೆ ನನಗೆ ಶೋರ್ ಆಗಿ ಗೊತ್ತಿತ್ತು, ಯಾಕಂದ್ರೆ ಯಾರ್ಯಾರು ಬೇರೆ ತರ ಗಿಲ್ಲಿನ ಇಟ್ಕೊಂಡಿದ್ದಾರೆ, ಒಂದೊಂದಾಗಿ ಬಿಟ್ಟು ಹೋಗುತ್ತೆ ಅನ್ನೋದು ನನಗೆ ಮುಂಚೆನೆ ಗೊತ್ತಿತ್ತು. ಆ ಬೇರ್ಗಳು ಬಿಟ್ಟು ಹೋದಾಗ ಅವ್ರವ್ರ ಐಡೆಂಟಿಟಿ ಏನಿದೆ ಅಂತ ಹೊರಗಡೆ ಬರಬೇಕು, ಇಂಡಿವಿಜುವಲ್ ಆಗಿ ಆಡ್ಬೇಕು. ಆಗ್ಲೇ ಗಿಲ್ಲಿ ಕೂಡ ಒಬ್ಬನೇ ಸಿಂಗಲ್ ಆಗಿ ಆಡ್ದ ಅಂತಾನು ಬರುತ್ತೆ. ಯಾಕಂದ್ರೆ ಅವ್ನು ಈಸ್ ಅ ಒನ್ ಮ್ಯಾನ್ ಆರ್ಮಿ ತರನೇ ಶೋ ಅಲ್ಲಿ ಇರೋದು ಅವನು. ಸೊ ಅದೊಂದನ್ನ ಬೇರೆಯವರು ಯೂಸ್ ಮಾಡ್ಕೊಳ್ತಾ ಇರ್ಲಿ ಅನ್ನೋದು ನನ್ನ ಆಸೆ. ಓಕೆ, ಕಾವ್ಯನ ಬಗ್ಗೆ ನೀವು ನೆಗೆಟಿವ್ ಆಗಿ ಮಾತಾಡಿದಿರಿ ಅಥವಾ ಆ ಒಂದು ಒಪಿನಿಯನ್ ಅನ್ನ ನಿಮಗೆ ಕೊಡ್ತಾ ಇರೋದು ಯಾರು ಅಂತ? ಸೋಷಿಯಲ್ ಮೀಡಿಯಾದಲ್ಲಿ ನಿಮಗೆ ಮೆಸೇಜ್ಗಳು ಬರ್ತಾ ಇದೆಯಾ ಹೇಗೆ ಅಂತ? ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಕಮೆಂಟ್ ಸೆಕ್ಷನ್ಸ್ಗಳಲ್ಲಾಗಲಿ ಅಥವಾ ಪರ್ಸನಲ್ ಮೆಸೇಜಸ್ ಅಲ್ಲಾಗಲಿ, ಕಾವ್ಯನ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀರಾ, ಕಾವ್ಯನ ಬಗ್ಗೆ ನಾನು ಕಾವ್ಯನ ಬಗ್ಗೆ ಎಲ್ಲೂ ನೆಗೆಟಿವ್ ಮಾತಾಡ್ತಿಲ್ಲ. ಪ್ಲೀಸ್ ಕ್ಲಾರಿಟಿ ತಗೊಂಡ್ಬಿಡಿ. ಕಾವ್ಯ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ರೆ ಗಿಲ್ಲಿ ಬಿಟ್ಟು ಆಡ್ಲಿ, ಒಂದು ವಾರ ಪ್ರೂವ್ ಮಾಡ್ಕೊಳ್ಳಿ. ಒಂದೇ ವಾರ, ನಾನು ತುಂಬಾ ಕೇಳ್ತಾ ಇಲ್ಲ, ಒಂದು ವಾರ ಗಿಲ್ಲಿ ಕಾವ್ಯನ ಹೆಸರು ತಗೊಳ್ದೆ ಲೆಟರ್ ಪ್ರೂವ್ ಅವರ್ ಗೇಮ್ ಅಂತ ನಾನು ಅಷ್ಟೇ ಹೇಳಿದ್ರು. ಹಂಗ್ ಪ್ರೂವ್ ಮಾಡ್ಕೊಂಡ್ಬಿಟ್ರೆ ಇವನ್ ಹರ್ ಐಡೆಂಟಿಟಿ ನೆಕ್ಸ್ಟ್ ಲೆವೆಲ್ ಆಗ್ಬೋದಲ್ಲ, ನನ್ನ ಆಸೆ ಅದು. ಲೆಟರ್ ಪ್ರೂವ್ ಅಂತಂದ್ರೆ ಈಗ ಕಾವ್ಯ ಚೆನ್ನಾಗಿ ಆಡ್ಬಿಟ್ರೆ, ಗಿಲ್ಲಿ ಬಿಟ್ಟು ಕಾಣಿಸ್ಕೊಂಡ್ಬಿಟ್ರೆ ಮನೇಲಿ ನಂದೇನಂತ ಅನಿಸ್ತಾ ಇದೆ ಅಂದ್ರೆ ಶ್ಯಾಡೋ ಆಗ್ತಾ ಇದಾರೆ ಅಂತ ಫೀಲ್ ಆಗ್ತಾ ಇದೆ. ಬಟ್ ಅದನ್ನ ಬಿಟ್ಟು ಆಡಿದ್ರೆ ಅವ್ರಿಗೆ ಇನ್ನು ಪ್ಲಸ್ ಪಾಯಿಂಟ್ ಅಲ್ವಾ, ಓ ನಾನು ಒಬ್ಳೆ ಆಡ್ದೆ ಅಂತ ಹೇಳಿ ಪ್ಲಸ್ ಪಾಯಿಂಟ್. ಹೊರಗಡೆನೂ ಬಂದ್ಮೇಲೆ ಅದೊಂದು ಅವ್ರಿಗೂ ಇರಬಾರ್ದು, ನಾನು ಆಡಕ್ಕಾದ್ರೂ ಇಲ್ಲಿ ಬಿಡ್ಲಿಲ್ಲ ಅನ್ನೋದು ಇರಬಾರ್ದು. ಲೆಟರ್ ಟೇಕ್ ಅ ಕಾಲ್. ಇನ್ ಅಪ್ಕಮಿಂಗ್ ಡೇಸ್ ನಲ್ಲಿ ಅವ್ರು ತಗೊಂಡು ಇಂಡಿವಿಜುವಲ್ ಆಗಿ ಪ್ರೂವ್ ಮಾಡ್ಲಿ ಅಂತ ನಾನು ಅವ್ರಿಗೆ ಪಾಸಿಟಿವ್ ಆಗಿ ಹೇಳ್ತಾ ಇರೋದು. ಪ್ಲೀಸ್ ಅದನ್ನ ಕನ್ಫ್ಯೂಸ್ ಮಾಡ್ಕೊಂಡು ಏನೇನೋ ಹೇಳ್ಬೇಡಿ. ಯಾಕಂದ್ರೆ ಗಿಲ್ಲಿ ಕಾವ್ಯ ದೂರ ಮಾಡಕ್ಕಾಗ್ಲಿ ಅಥವಾ ಅಲ್ಲಿರೋ ಬೇರೆ ಬಾಂಡ್ಸ್ ಗಳಾಗ್ಲಿ ನಾನು ಯಾರು ಅಲ್ಲ. ಹಾಗಿದ್ದಿದ್ರೆ ನನಗೆ ಒಂದು ಇನ್ಸಿಡೆಂಟ್ ಆಚೆ ಬಂದ್ಮೇಲೆ ಗೊತ್ತಾಗುತ್ತೆ. ಅಂದ್ರೆ ಎಪಿಸೋಡ್ ನೋಡಿದ್ಮೇಲೆ ಗಿಲ್ಲಿ ನನ್ನ ಜೊತೆ ಕ್ಲೋಸ್ ಆಗ್ಬೇಕಾದ್ರೆ ಮಾತಾಡ್ಬೇಕಾದ್ರೆ ಸೈಡ್ ಕರ್ಕೊಂಡು ಹೋಗಿ ಹೇಳಿರೋದು ನಿಜಾನೇ ಅಲ್ವಾ. ಆ ಎಪಿಸೋಡ್ ಎಲ್ಲರೂ ನೀವು ನೋಡಿದೀರಾ ಅಲ್ವಾ, ಯಾಕೆ ಅವ್ರ ಜೊತೆ ಮಾತಾಡ್ತಾ ಇದೆಯಾ, ನೀನೇ ಅವ್ರಿಗೆ ಲೈಮ್ ಲೈಟ್ ಕೊಡ್ತಾ ಇದೆಯಾ, ಆ ವರ್ಡ್ಸ್ ಎಲ್ಲ ಯೂಸ್ ಮಾಡ್ಬೋದು. ಹಾಗಿದ್ರೆ ಕ್ಯಾಲ್ಕುಲೇಟಿವ್ ಆಗಿ ಪ್ಲಾನ್ ಮಾಡಿ ಹೋಗಿದಾರ ಅಂತ ಬಂದ್ಬಿಡುತ್ತೆ. ಸೊ ಪ್ಲೀಸ್ ಇಂಡಿವಿಜುವಲ್ ಆಗಿ ಆಡಿ. ಫ್ಯೂಚರ್ ಡೇಸ್ ಅಲ್ಲಿ ಆಡಿದಾಗ ಅಟ್ಲೀಸ್ಟ್ ಜನರು ಗೊತ್ತಾಗತ್ತೆ. ಯಾಕಂದ್ರೆ ಇವಾಗ ರಕ್ಷಿತಾ ಅವ್ರು ಆಡಿದ್ರು, ಇಂಡಿವಿಜುವಲ್ ಆಗಿ ಆಡ್ತಾ ಇದ್ದಾರೆ, ಅವ್ರು ಕರೆಕ್ಟ್ ಅನ್ಸ್ತಾ ಇದೆ, ರಾಂಗ್ ಅಂದ್ರೆ ರಾಂಗ್ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಕಾವ್ಯ ಅವರು ಎಲ್ಲೋ ನಾನೇ ಹೇಳಿದ್ದೀನಿ ಅವ್ರಿಗೆ ಎಷ್ಟೊಂದ್ಸತಿ, ನಿನಗೆ ಕೆಲವು ಟೈಮ್ ಅನ್ಸುತ್ತಾ, ಓಕೆ ಅನ್ಸುತ್ತಾ ಅಂದಾಗ ನನ್ನ ಹತ್ರನೇ ಜೊತೆ ಕುತ್ಕೊಂಡು ನಾನು ಏನ್ ಮಾಡ್ಲಿ ಅಂತ ಅವರೇ ಕನ್ಫ್ಯೂಸ್ ಆಗಿದ್ದಾರೆ. ನಾನು ಮೊನ್ನೆ ಧನುಷ್ ಜೊತೆ ಕುತ್ಕೊಂಡು ಮಾತಾಡ್ಬೇಕಾದ್ರೆ ಇನ್ಸಿಡೆಂಟ್ ಐ ವಾಂಟ್ ಟು ಶೇರ್ ಮಾಡಿದ್ದೀನಿ ನಾನು ಎಪಿಸೋಡ್. ಧನುಷ್ ಅವ್ರು ಹೇಳ್ತಾರೆ, ಇಲ್ಲ ಗಿಲ್ಲಿಗೆ ಏನು ಸಿಗ್ತಾನೆ ಇಲ್ಲ, ಅಶ್ವಿನಿ ಮ್ಯಾಮ್ ಅನ್ನೋದು ಒಂದೇ ಕಾಡಿರೋದು, ಅವರು ಸೈಲೆಂಟ್ ಆಗ್ತಾ ಇದ್ದಾರೆ. ವಾಟ್ ಶಿ ವಾಸ್ ಡೂಯಿಂಗ್? ನಾನಾಗಿದ್ರೆ ಪರದಲ್ಲಿ ನನ್ನ ಫ್ರೆಂಡ್ ಬಗ್ಗೆ ಮಾತಾಡ್ಬೇಡ ಅಂತಿದ್ದೆ. ನಾನೇನಾದ್ರು ಅಷ್ಟು ಬರ್ದಾಗಿ ನಾನು ಇಲ್ಲ ನನ್ನ ಫ್ರೆಂಡು ಅಂತ ನಿಂತಿದ್ದಿದ್ರೆ, ಬಟ್ ಅವ್ರು ಕೇಳಿಸ್ಕೊಂಡು ಕೂತಿದ್ದಾರೆ. ನನಗೆ ತುಂಬಾನೇ ಬೇಜಾರಾಯ್ತು. ಅವ್ರು ಅವಾಗ ಕಾಲ್ ತಗೊಂಡು ಇಲ್ಲ ಗಿಲ್ಲಿ ಒಬ್ಬನೇ ಆಡ್ತಾ ಇದ್ದಾನೆ, ಸಿಂಗಲ್ ಆಗಿ ಆಡ್ತಾ ಇದ್ದಾನೆ ಅಂತ ಹೇಳ್ಬೋದಿತ್ತಲ್ವಾ, ಅವ್ರ ಬಾಯಿಗೆ ಬರ್ಲಿಲ್ಲ. ಸೊ ಅದಕ್ಕೇನೆ ಮೇ ಬಿ ನಾಳೆ ಫ್ಯೂಚರ್ ಈಗ ಕಾವ್ಯ ಅಗೇನ್ಸ್ಟ್ ಹೋದ್ರು ಗಿಲ್ಲಿಗೆ, ಅವ್ರಿಗೆಲ್ಲ ಭಯ ಇರ್ಬೋದು, ಜನರು ನೆಗೆಟಿವ್ ಆಗಿ ತಗೊಂಡ್ಬಿಡ್ತಾರೆ ಅನ್ನೋ ಭಯಕ್ಕೆ ಆಡ್ತಿಲ್ವೋ, ನನ್ಗದು ಐಡಿಯಾ ಸಿಗ್ತಿಲ್ಲ. ಅವ್ರ ಬಗ್ಗೆ ನಾನು ಏನು ಕೆಟ್ಟಾಗಿ ಹೇಳ್ತಿಲ್ಲ, ಬಟ್ ಆದ್ರೆ ಲೆಟ್ ಹರ್ ಪ್ಲೇ ಅಲೋನ್. ನನ್ಗೆ ಆಸೆ ಇದೆ ಕಾವ್ಯ ಗಿಲ್ಲಿನ ಬಿಟ್ಟು ಆಡಿದ್ರೆ
ರಿಯಲ್ ಕಾವ್ಯ ಆಚೆ ಅಂದ್ರೆ ಚೆನ್ನಾಗಿ ಆಡ್ತಿದ್ದೀನಿ ನಾನು, ಎಷ್ಟು ಪೊಟೆನ್ಷಿಯಲ್ ಇದೆ ಅನ್ನೋದು ಜನರು ಗೊತ್ತಾಗ್ಲಿ ಅನ್ನೋ ಆಸೆ ನನಗಷ್ಟೇ. ಓಕೆ, ಈ ಬಿಗ್ ಬಾಸ್ಗೆ ಹೋದ್ಮೇಲೆ ಅವ್ರವ್ರದ್ದೇ ಫ್ಯಾನ್ಸ್ಗಳು ಹುಟ್ಕೋತಾರೆ, ಒಬ್ಬೊಬ್ಬರಿಗೆ ಫಾಲೋವರ್ಸ್ ಇರ್ತಾರೆ. ಈ ಬರದಲ್ಲಿ ಈ ಕಾಮೆಂಟ್ ಸೆಕ್ಷನ್ನು, ಈ ಸೋಷಿಯಲ್ ಮೀಡಿಯಾ ಅಥವಾ ಒಬ್ಬರನ್ನ ಮೇಲೆ ಎತ್ತಿಡಿಯೋಕೆ ಇನ್ನೊಬ್ರನ್ನ ಕೆಳಗೆ ಹಾಕೋದು, ನಿಮಗೆ ಥ್ರೆಟ್ನಿಂಗ್ ಮೆಸೇಜ್ಗಳನ್ನ ಹಾಕೋದು, ನೀವು ಯಾಕೆ ಅವ್ರಿಗೆ ಮಾತಾಡಿದ್ರಿ, ನಿಮ್ಮ ಮನೆ ಹತ್ರ ಬರ್ತೀವಿ, ಈ ರೀತಿ ಎಲ್ಲ ಒಂದಷ್ಟು ಎಕ್ಸ್ಪೀರಿಯನ್ಸ್ ಆಗಿದೆ. ಇದು ಪರ್ಸ್ನಲಿ ನಿಮಗೆ ಎಷ್ಟು ಹರ್ಟ್ ಆಗುತ್ತೆ? ಬಿಕಾಸ್ ನೀವು ಆಸ್ ಎ ಒಬ್ರು ಇಂಡಿವಿಜುವಲ್ಲು, ಸೊ ನೀವು ಏನು ಹೇಳ್ತೀರಿ? ಇದು ಆಕ್ಚುಲಿ ಮಾಡೋದು ತಪ್ಪೆ, ಯಾಕಂದ್ರೆ ಎಲ್ಲರಿಗೂ ಅವ್ರವ್ರದೇ ಆದ ಒಂದು ಫ್ಯಾನ್ಸ್ ಇರ್ತಾರೆ. ಇವಾಗ ಒಂದ್ಸತಿ ಎಲ್ಲರೂ ಕರೆಕ್ಟೇ ಅಂತ ಹೇಳಕ್ಕಾಗಲ್ಲ, ಕೆಲವು ಟೈಮ್ ಹೇಳುತ್ತೀವಿ, ಕೆಲವು ಟೈಮ್ ತಪ್ಪುಗಳನ್ನ ತಿದ್ಕೊಂತೀವಿ. ಬಟ್ ಎಲ್ಲೋ ಒಂದ್ ಕಡೆ ಅವ್ರವ್ರ ಇಂಡಿವಿಜುವಲ್ ಫ್ಯಾನ್ಸ್ ಅಲ್ಲಿ ಪರ್ಸನಲ್ ಲೈಫ್ ಅನ್ನೋದನ್ನ ಎಫೆಕ್ಟ್ ಮಾಡಬಾರ್ದು ಯಾರು ಕೂಡ. ಈ ಬಿಗ್ ಬಾಸೇ ಅಂತ ಅಲ್ಲ, ಬೇರೆ ಯಾವುದೇ ಸೆಲೆಬ್ರಿಟೀಸ್ ಆಗಲಿ ಏನೇ ಆಗಲಿ ಅವ್ರಿಗೊಂದು ಲೈಫ್ ಅಂತ ಇರುತ್ತೆ. ಆ ಪರ್ಸನಲ್ ಲೈಫ್ವರೆಗೂ ಬಂದಾಗ ಯಾರಿಗೇ ಆದರೂ ಪ್ರಾಬ್ಲಮ್ ಇರುತ್ತೆ. ಅದಕ್ಕೆ ನಮ್ಗೆ ರಕ್ಷಣಾ ವೇದಿಕೆಗಳಿರೋದು. ನಾವೇನೇ ಹೇಳಿಲ್ಲ ಅಂದರೂ ಅವರು ಕಾಲ್ ತೊಗೊಳ್ತಾರೆ. ಅದಕ್ಕೋಸ್ಕರ ಕೇಳ್ಕೊಳ್ಳೋದೊಂದೇ, ನಿಮಗೆ ಬೇಜಾರಾಗಿದ್ರೆ ನಿಮ್ಮ ಅಭಿಮಾನಿಗಳಾದರೆ ಫ್ಯಾನ್ಸ್ ಅಂತ ಇಟ್ಕೊಂಡಿರ್ತೀರಾ, ಬಟ್ ಅವ್ರಿಗೆ ನಿಮಗೆಲ್ಲೋ ನಿಮ್ಮಿಂದ ಬೇರೆಯವ್ರದ್ದು ಲೈಫ್ ಇರುತ್ತೆ, ಎಲ್ಲೂ ಹಾಳಾಗಬಾರ್ದು. ಯಾಕಂದರೆ ಥ್ರೆಟ್ನಿಂಗ್ ಕಾಲ್ಸ್ ಅಂತ ಬಂದಾಗ, ಯಾಕಂದರೆ ನಾನು ನೋಡಿದ್ದೀನಿ ಇಲ್ಲಿ ಇನ್ಸಿಡೆಂಟ್ ಆದಮೇಲೆ ನಮ್ಮ ಮನೆಗೆ ತುಂಬ ಕಾಲ್ಸ್ ಬಂತಂತೆ, ಅಂದರೆ ಆಲ್ಮೋಸ್ಟ್ 40-50 ಕಾಲ್ಸ್ ಬಂತಂತೆ. ಜೊತೆಗೆ ಮನೆ ಮುಂದೆ ಇಂಟರ್ವ್ಯೂಸ್ಗೋಸ್ಕರ ನಮ್ಮ ಡ್ಯಾಡಿ ಮುಂದೆ ನಿಂತಿದ್ರಂತೆ. ಸೊ ನಿಮಗೆ ಐಡಿಯಾ ಇಲ್ಲ, ಹೊರಗಡೆಯಿಂದ ಅದೇನೋ ಬೇರೆ ಬರ್ದಲ್ಲಿ ನೋಡಿದಾಗ ನಾನು ಬಂದು ಕ್ಲಾರಿಟಿ ಕೊಡಬೇಕಿಲ್ಲ. ನಾಳೆ ಗೆದ್ದು ಬರ್ತಾನಲ್ಲ, ಗೆದ್ದು ಬಂದಾಗ ಅವನ ಬಾಯಿಂದ ಕ್ಲಾರಿಟಿ ತಗೊಳ್ಳಿ, ಆಗ ನಿಮ್ಗಳಿಗೆ ಐಡಿಯಾ ಬರುತ್ತೆ. ಯಾಕಂದರೆ ಎರಡೂ ಕಡೆಯಿಂದ ನೋಡಬೇಕು. ಎಷ್ಟೊಂದು ಸತಿ ಹೇಳ್ತೀವಿ, ಕಣ್ಣಾರೆ ನೋಡಿದ್ರು ಪ್ರಮಾಣಿಸಿ ನೋಡಬೇಕು ಅಂತ ಹೇಳೋದು. ಅದು ಎಲ್ಲೋ ನನ್ನ ವಿಷಯದಲ್ಲಿ ತಪ್ಪಾಯ್ತಾ ಅಂತ. ಯಾಕಂದರೆ ಕಣ್ಣಾರೆ ನೋಡಿದ್ದನ್ನ ಜಡ್ಜ್ ಮಾಡಿಬಿಟ್ರು, ಬಟ್ ಅದಾದ್ಮೇಲೆ ಆಳದಲ್ಲಿ ಇಳಿದಾಗ್ಲೇ ಗಿಲ್ಲಿನೇ ನಾನು ಎಲ್ಲೋ ಕಾರ್ಡ್ ತೊಗೊಂಡು ಉಳಿಸ್ತಾನೆ. ಯಾಕಂದರೆ ಅವನಿಗೆ ಗೊತ್ತಿತ್ತು ನಾನು ಯಾವ ಬರದಲ್ಲಿ ಮಾಡಿದೆ, ಯಾವ ಫ್ರೆಂಡ್ಶಿಪ್ ಇತ್ತು ಅನ್ನೋಂಥ ಅವನೇ ಎಕ್ಸೆಪ್ಟ್ ಮಾಡ್ಕೊಂಡಾಗ ಜನರು ಕೂಡ ಅದನ್ನು ಎಕ್ಸೆಪ್ಟ್ ಮಾಡ್ಕೊಂಡಿದ್ದಿದ್ರೆ ಮೇ ಬಿ ಆ ಇನ್ಸಿಡೆಂಟ್ ಅಷ್ಟು ದೊಡ್ಡದಾಗ್ತಿರ್ಲಿಲ್ವೇನೋ. ಗಿಲ್ಲಿ ಒಳಗಡೆ ಇದ್ದು ಅರ್ಥ ಮಾಡ್ಕೊಂಡ, ಅವ್ರ ಫ್ಯಾನ್ಸ್ ಹೊರಗಡೆ ಇದ್ದು ಅರ್ಥ ಮಾಡ್ಕೊಂಡಿಲ್ಲ ಅನ್ನೋ ಬೇಜಾರು ನನಗಿದೆ ಅಷ್ಟೇ. ಓಕೆ, ಈ ಬೇರೆ ರಿಯಾಲಿಟಿ ಶೋಗೂ ಹೋಲಿಸ್ಕೊಂಡ್ರೆ ಬಿಗ್ ಬಾಸ್ ಅಂತ ಬಂದಾಗ ಕೆಲವೊಂದಷ್ಟು ನೋಷನ್ ಇರುತ್ತೆ ತಲೆಯಲ್ಲಿ, ಇವ್ರನ್ನ ಹಿಂಗೆ ಪಾಸಿಟಿವ್ ಆಗಿ ತೋರಿಸ್ತಾರೆ, ಇವ್ರನ್ನ ನೆಗೆಟಿವ್ ಆಗಿ ತೋರಿಸ್ತಾರೆ, ಈ ಚಾನಲ್ ಅವರೇ ಮಾಡಿದ್ದಾರೆ ಬಿಡುಗುರು ಅಂತೆಲ್ಲ ಕಾಮೆಂಟ್ ಬರ್ತಾ ಇರುತ್ತೆ. ಸೊ ನಿಮ್ಗೆ ಏನು ಅನ್ಸುತ್ತೆ, ಒಂದು ಇಂಡಿವಿಜುವಲ್ನ ಹೀಗೆ ಪೋಟ್ರೆ ಮಾಡಬೇಕು ಅಥವಾ ಹೀಗೆ ಅವರ ಜರ್ನಿನ ತೋರಿಸ್ಬೇಕು ಅನ್ನೋದು ಹೆಂಗೆ ಡಿಸೈಡ್ ಆಗುತ್ತೆ? ಅಥವಾ ನಿಮ್ಗೆ ಏನು ಅನ್ಸುತ್ತೆ, ನೀವು ಇದ್ದಂಗೆ ಕರೆಕ್ಟಾಗಿ ತೋರಿಸುತ್ತೆ, ಅದು ಯಾವ್ದು ಹೈಪ್ ಮಾಡ್ತಾರೆ, ಯಾವುದನ್ನ ಕಡಿಮೆ ತೋರಿಸ್ತಾರೆ? ಸೊ ನಿಮ್ಗೆ ಏನು ಅನ್ಸುತ್ತೆ 24 hours 1 hour ಎಪಿಸೋಡಲ್ಲಿ? ಎಸ್ಪೆಷಲಿ ಬಿಗ್ ಬಾಸ್ 24 hours ಲೈವ್ ಅಂತೂ ಹೋಗ್ತಾ ಇರುತ್ತೆ. ಆ ಲೈವ್ ಇಂದ ಮೋಸ ಹೋಗಕ್ಕಂತೂ ಸಾಧ್ಯ ಇಲ್ಲ. ಯಾಕಂದ್ರೆ ಲೈವ್ ನಾವ್ ಏನ್ ಮಾಡ್ತಾ ಇರ್ತೀವಿ, ಕೂತ್ರು ನಿಂತ್ರು ಲೈವ್ ಹೋಗ್ತಾ ಇರುತ್ತೆ. ಸೊ 1 hour ಅಲ್ಲಿ ಅವ್ರಿಗೆ ಏನ್ ತೋರ್ಸಕ್ಕಾಗತ್ತೆ, ಇಡೀ 24 hours ಅಲ್ಲಿ ಅಷ್ಟೇ ತೋರ್ಸೋದು. ಬಟ್ ನಾನು ಅದನ್ನ ಒಪ್ಪಲ್ಲ. ಯಾಕಂದ್ರೆ ಎಸ್ಪೆಷಲಿ ಬಿಗ್ ಬಾಸ್ ಅಂತ ಬಂದಾಗ ಇಟ್ಸ್ ಅ ಇಂಡಿವಿಜುವಲ್ ಶೋ. ವೈಯಕ್ತಿಕವಾಗಿ ನಾವು ಹೇಗೆ ಆಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾನು ಇವಾಗ ಹೀಗೆ ಇದ್ದೀನಿ ಅಂತ ಅಂತಲ್ಲ, ಆ ಮೂಮೆಂಟ್ಗೆ ಆ ಸಿಚುವೇಶನ್ಗೆ ಹೇಗೆ ಇವರು ವ್ಯಕ್ತಪಡಿಸ್ತಾರೆ ಅನ್ನೋದೇ ಬಿಗ್ ಬಾಸ್. ಈಗ ನನಗೆ ಕೋಪ ಬಂದಾಗ ನಾನು ಕೋಪ ಮಾಡ್ಕೊಳ್ಬೇಕು, ಅಳು ಬಂದಾಗ ಅಳಬೇಕು, ನಗು ಬಂದಾಗ ನಗ್ಬೇಕು. ಇದೇ ನಾವಿರೋದು. ಎಲ್ಲೋ ಜನರನ್ನ ಇಂಪ್ರೆಸ್ ಮಾಡಕ್ ಹೋಗೋಸ್ಕರ ಕೋಪ ಬಂದಾಗ ನಕ್ಕಿದ್ರೆ, ಅಳು ಬಂದಾಗ ಕೋಪ ಮಾಡ್ಕೊಂಡಾಗ ಅದು ರೀಚ್ ಆಗಲ್ಲ ಪೀಪಲ್ಗೆ. ನನಗೆ 1% ರಿಗ್ರೆಟ್ ಇಲ್ಲ. ಯಾಕಂದ್ರೆ ನಾನಾಗೇ ಇದ್ದೆ. ನನ್ಗೆ ಅಷ್ಟೊಂದು ಆಸೆ ಇದ್ದಿದ್ರೆ, ಇವಾಗ ಹೇಳ್ತಾ ಇದ್ದಾರೆ ಗಿಲ್ಲಿ ಪರ ಮಾತಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು, ಆಚೆ ಬಂದ್ಮೇಲೂ ನಾನು ಗಿಲ್ಲಿ ಪರನೇ ಮಾತಾಡ್ತೀನಿ. ನಾನು ಗಿಲ್ಲಿಗೂ ಗೊತ್ತು ನಾನು ಎಷ್ಟು ಕ್ಲೋಸ್ ಆಗಿದ್ದೆ ಅಂತ ಹೇಳ್ಬಿಟ್ಟು ಅವನಿಗೆ. ಅವನು ಎಷ್ಟು ರೇಗಿಸ್ತಾ ಇದ್ದ ಅಂತ ಹೇಳ್ಬಿಟ್ಟು, ಚಂದ್ರಪ್ರಭಾ ಅವ್ರ ಜೊತೆ ರೇಗಿಸ್ತಾ ಇದ್ದ, ಕಾಕ್ರೋಚ್ ಅವ್ರ ಜೊತೆ ರೇಗಿಸ್ತಾ, ಈವನ್ ರಘು ಅವ್ರ ಜೊತೆ ರೇಗಿಸ್ತಾ ಇದ್ದ ನನಗೆ. ಅಂದ್ರೆ ಅವ್ರೆಲ್ಲರಿಗೂ ರೇಗಿಸಿದಾನೆ ಅವನು ಕಾಮಿಡಿಯಾಗಿ. ಆ ಇನ್ಸಿಡೆಂಟ್ ಅಲ್ಲಿ ಹಾಗನ್ಬಿಟ್ಟು ಗಿಲ್ಲಿನ ಕಾಮಿಡಿನೇ ಅಂತ ಹೇಳಕ್ಕಾಗಲ್ಲ. ಫನ್ ವೇಲಿ ತಗೊಂಡು ವೈಯಕ್ತಿಕವಾಗಿ ಇನ್ ಫ್ಯೂಚರ್, ಇವಾಗ ನಾನು ಹೇಳ್ತೀನಿ ನೆಕ್ಸ್ಟ್ ಕಮಿಂಗ್ ಡೇಸ್ ಅಲ್ಲಿ ಇಡೀ ಅಪೋಸಿಟ್ ಮನೆ ನಿಂತ್ಕೊಡತ್ತೆ ಕೂಡ, ನಾನು ಬರ್ತ್ಕೊಡ್ತೀನಿ. ಗಿಲ್ಲಿ ಅಗೇನ್ಸ್ಟ್ ಎವ್ರಿ ಒನ್ ಆಗ್ತಾರೆ. ಸೊ ಎವ್ರಿ ಒನ್ ಆದಾಗ ಗಿಲ್ಲಿ ಪೊಟೆನ್ಷಿಯಲ್ ಏನು ಅಂತ ಹೇಳಿ ಗಿಲ್ಲಿ ಗೊತ್ತಿದೆ. ಬಟ್ ಅಲ್ಲಿರೋ ಸುತ್ತಮುತ್ತ ಜನಕ್ಕೆ ಗೊತ್ತಾಗತ್ತಲ್ಲ, ಆ ರಿಯಾಕ್ಷನ್ಗಳು ಚೇಂಜ್ ಆಗುತ್ತೆ. ಸೊ ದಟ್ ಈಸ್ ವಾಟ್ ನಾವು ಹೇಗೆ ಬಿಹೇವ್ ಮಾಡ್ತೀವಿ ಅದನ್ನ ಆಚೆ ಜನರು ಪಾಸಿಟಿವ್ ಆಗಿ ತೊಗೊಂಡು ಹೋಗ್ತಾರ, ನೆಗೆಟಿವ್ ತೊಗೊಂಡು ಹೋಗ್ತಾರ, ಅವ್ರಿಗೆ ಬಿಟ್ಟಿದ್ದು. ಬಟ್ ಶೋ ಅಂತೂ ಹೇಳಲ್ಲ. ಯಾಕಂದ್ರೆ ನನಗೆ ಹಂಗಿದ್ದಿದ್ರೆ ಆಚೆ ನಾನು ನೋಡ್ಕೊಂಡು ಹೋಗಿದ್ದೆ ಗಿಲ್ಲಿಗೆ ತುಂಬಾ ಪಾಸಿಟಿವ್ ಇದೆ ಅಂತ ಹೇಳಿ. ನನ್ನ ಮನ್ಸು ನೋವಾಗಿದ್ಕೆ ನಾನು ಗಿಲ್ಲಿ ಅಗೇನ್ಸ್ಟ್ ಹೋಗಿದ್ದಲ್ವಾ. ಅಲ್ಲಿ ಶೋ ಇಲ್ಲ, ಹೊರಗಡೆ ಅವ್ನಿಗೆ ತುಂಬಾ ಪಾಸಿಟಿವ್ ಇದೆ, ಬೇಡ ಸಾಫ್ಟ್ ಆಗಿ ಹೇಳೋಣ, ಅದ್ ನಾನಲ್ಲ. ನನಗೆ ಹಂಗೆ ಅನ್ನಿಸ್ತು. ಆ ಮೂಮೆಂಟ್ ಅಲ್ಲಿ ನಂಗೆ ಹರ್ಟ್ ಆಯ್ತು. ನಾನು ಅದಕ್ಕೆ ಯಾಕಂದ್ರೆ ಹೋಲಿಸ್ಕೊಂಡ್ರೆ ಗಿಲ್ಲಿಗೆ ಹೋಗೋಕ್ಕಿಂತ ಮುಂಚೆ ಅವನಿಗೆ ನಾನು 8 ನಂಬರ್ ಕೊಟ್ಬಿಟ್ಟು ಹೋಗಿ ಗಿಲ್ಲಿ ಜೊತೆನೆ ನಾನು ಜಾಸ್ತಿ ಜಗಳ ಮಾಡಿದ್ದೀನಿ. ಯಾಕಂದ್ರೆ ನನ್ನ ಮನ್ಸಿಗೆ ಅವ್ನು ಹೇಳ್ತಿದ್ದು ನಂಗೆ ಇಷ್ಟ ಆಗ್ತಾ ಇರಲಿಲ್ಲ. ಅದು ಫೇಕ್ ಶೋ ಅಂತೂ ನಾನು ಹೇಳಲ್ಲ. ಅಂದ್ರೆ
ಸ್ಕ್ರಿಪ್ಟೆಡ್ ಆಗಲಿ ಅದೆಲ್ಲ ಮೈಂಡಲ್ಲಿ ಇರುತ್ತೆ. ನೀವು ಕೂತಿದ್ರೆ ಕೂತಿರ್ತೀರಾ, ನಿಂತಿದ್ರೆ ನಿಂತಿರ್ತೀರಾ, ನೀವು ಹೇಗಿರ್ತೀರಾ ಹಾಗೆ ತೋರಿಸುವಂತ ಬಿಗ್ ಬಾಸ್. ಅದರಲ್ಲಿ ಕ್ಯಾಲ್ಕುಲೇಟಿವ್ ಆಗಿ ಮೈಂಡ್ ಗೇಮ್ ಅಂತೂ ಹೇಳ್ತೀನಿ. ಸೊ ನಾನ್ ಮೈಂಡ್ ಗೇಮ್ ಆಡಿಲ್ಲ, ಅಲ್ಲೇ ನನ್ಗೆ ಫೇಲ್ ಆಗಿದ್ದು. ಮೈಂಡ್ ಗೇಮ್ ಆಡಿದವರು ತುಂಬಾ ಲಾಂಗ್ ಟೈಮ್ ಸರ್ವೈವ್ ಆಗ್ತಾರೆ. ಓಕೆ, ಗಿಲ್ಲಿ ರಕ್ಷಿತಾಗ್ ಸ್ಟ್ಯಾಂಡ್ ತಗೊಂಡಾಗ ಇಡೀ ಎಲ್ಲರೂ ಖುಷಿ ಪಟ್ಟಿದ್ದಿದೆ, ಸಂಭ್ರಮಿಸಿದ್ದೆ. ಹೊರಗಡೆ ಅವನಿಗೆ ಕಿಚ್ಚನ ಚಪ್ಪಾಳೆ ಬರುತ್ತೆ. ಅದಾದ ನಂತರ ಕಿಚ್ಚ ಸುದೀಪ್ ಅವರು ಹೇಳ್ತಾರೆ ನಿಮ್ಮ ವಂಶದ ಕುಡಿ ಇದು ಅಂತ. ಅದೇ ವಂಶದ ಕುಡಿ ಲಾಸ್ಟ್ ನಾಮಿನೇಷನ್ ಮಾಡ್ತಾರೆ ಗಿಲ್ಲಿಯನ್ನ. ಸೊ ರಕ್ಷಿತಾನ ಕೆಲವರು ಸಣ್ಣ ಮಗು ಪಾಪು ಅಂತ ಅನ್ಕೊಂಡಿದ್ದಾರೆ, ಏನು ಗೊತ್ತಾಗಲ್ಲ ಅಂತ ಅನ್ಕೊಂತಾರೆ. ಆದರೆ ಅದೇ ರಕ್ಷಿತಾ ಯೂಟ್ಯೂಬಲ್ಲಿ ಒಂದು ಅವ್ರದ್ದೇ ಸ್ಟ್ರಗ್ಲಿಂಗ್ ಜರ್ನಿ ಇದೆ, ಅದನ್ನ ಎಲ್ಲರೂ ರೆಸ್ಪೆಕ್ಟೇ ಮಾಡಬೇಕು. ಅದಾದ ನಂತರ ಅವರೊಬ್ರು 25 years ಹುಡುಗಿ, ಅವ್ರದ್ದೇ ಆದ ಒಂದು ಅರ್ನಿಂಗ್ಸ್ ಇದೆ, ಒಳ್ಳೆ ಅರ್ನಿಂಗ್ಸೇ ಇದೆ. ಅವರು ಮುಂಬೈಲಿ ಅವ್ರದ್ದೇ ಆದ ಒಂದು ಲೈಫ್ ಕರಿಯರನ್ನೇ ಸೆಟ್ ಮಾಡ್ಕೊಂಡಿದ್ದಾರೆ, ಒಂದು ಮನೆ ಕೂಡ ಇದೆ ಅವರಿಗೆ. ಸೊ ನೀವು ಏನು ಹೇಳ್ತೀರಿ, ಇಷ್ಟು ಚಿಕ್ಕ ಏಜಲ್ಲಿ ಒಂದು ಮನೆ ತಗೊಳ್ಳೋದಂದ್ರೆ ಸಣ್ಣ ವಿಷಯ ಅಲ್ಲ. ಬ್ರೈನಿ ಇದರ ರಕ್ಷಿತಾ ಆಕ್ಟ್ ಮಾಡ್ತಾರ, ವೀಕೆಂಡಲ್ಲಿ ಚೇಂಜ್ ಆಗ್ತಾರ ಅಥವಾ ಹೇಗೆ? ಇವಾಗ ಆಲ್ರೆಡಿ ನಿಮ್ಗೆಲ್ಲ ಗೊತ್ತಾಗಿದೆ, ಬಿಟ್ಟಿದ್ದಾರೆ ಎಷ್ಟೊಂದು ಅದು ಇದು ಅನ್ನೋದೆಲ್ಲ ಬಿಟ್ಟಿದ್ದಾರೆ. ಕ್ಯಾಲ್ಕುಲೇಟಿವ್ ಆಗಿ ಆನ್ಸರ್ ಮಾಡಕ್ ಕಲ್ತಿದ್ದಾರೆ. ಬ್ರೈನಿ ಇಲ್ದೇನೆ 25 ವರ್ಷದ ಹುಡುಗಿ ಒಂದು ಮನೆ ತಗೊಂತಾರೆ ಅಂದ್ರೆ ಹುಡುಗಾಟದ ಮಾತಲ್ಲ. ತುಂಬಾ ಟ್ಯಾಲೆಂಟ್ ಇರೋ ಹುಡುಗಿ ಆಕ್ಚುಲಿ. ಅವ್ರಿಗೆ ತುಂಬಾ ಮೆಚುರಿಟಿ ಇದೆ ಹೇಳ್ಬೇಕಂದ್ರೆ. ನನ್ನ ಜೊತೆನೆ ಮಾತಾಡ್ಬೇಕಾದ್ರೆ ಅವ್ರು ಹೇಳ್ತಾರೆ, ಬಟ್ ಅವರು ಎಲ್ಲೋ ಅವ್ರ ಐಡೆಂಟಿಟಿ ಕಾರ್ಡಿಂದ, ಯಾವ ಕಾರ್ಡಿಂದ ನಾನು ಬೆಳೆದಿದ್ದಾರೆ ಅವ್ರು ಯೂಟ್ಯೂಬ್ದು, ಅದನ್ನ ಬಿಡಕ್ ರೆಡಿ ಇಲ್ಲ. ಸೊ ಇಲ್ಲೇನಾಗಿದೆ, ಬಿಗ್ ಬಾಸ್ ಅನ್ನೋದು ಇಂಡಿವಿಜುವಲ್ ಪ್ಲೇ. ಅವ್ರು ಯಾವ ಐಡೆಂಟಿಟಿಯಿಂದ ಬೆಳೆದಿದ್ದಾರೆ ಅನ್ನೋದನ್ನ ಕ್ಯಾರಿ ಮಾಡ್ತಾ ಇದ್ದಾರೆ ಕೆಲವರು. ಅದನ್ನ ಬಿಟ್ಟು ಆಡಿದ್ರೆ ಇನ್ನೂ ಜನರಿಗೆ ಅರ್ಥ ಮಾಡಿಸ್ಬೋದೇನೋ. ಅವ್ರು ಬಿಡಕ್ಕೂ ಎಲ್ಲೋ ಭಯ ಇದೆ, ನಾನು ಹಿಂಗೆ ಬೆಳೆದಿರೋದು, ನಾನು ಇದೇ ರೀತಿಲಿ ಬೆಳೆದಿರೋದು. ಸೊ ಇದನ್ನ ಬಿಟ್ಟು ನಾನು ಆಡಿದ್ರೆ ಜನರು ಹೇಗೆ ಎಕ್ಸೆಪ್ಟ್ ಮಾಡ್ಬಿಡ್ತಾರೆ. ಈಗ ಎಸ್ಪೆಷಲಿ ಗಿಲ್ಲಿದಾಗೆ ಅವ್ರು ಕಾಮಿಡಿಯಲ್ಲೇ ಬೆಳೆದಿದ್ದಾರೆ, ಅವ್ರು ಒಪ್ಕೊಂಡಿದ್ದಾರೆ ಬಾಯಲ್ಲೇ, ಕಾಮಿಡಿಲೇ ನಾನು ಹೇಳ್ತೀನಿ, ಇರೋ ಸತ್ಯನ ಹೇಳ್ತೀನಿ. ನೀವು ಅದನ್ನ ಕಾಮಿಡಿಲಿ ಆದ್ರೂ ತಗೊಳ್ಳಿ, ನೆಗೆಟಿವ್ ಆದ್ರೂ ತಗೊಳ್ಳಿ, ಬಟ್ ನಾನು ಸತ್ಯನ ಇದ್ದಂಗೆ ಹೇಳೋದು. ರಕ್ಷಿತಾನು ಅವ್ರದೇನೋ ಅವರು ಬಲೆ ಬಲ್ಲೆ ಅವರೇ ಹೇಳ್ತಾ ಇದ್ದಾರೆ, ಅವ್ರ ಬಾಟಲ್ ಅಲ್ಲೆಲ್ಲ ನೋಡಿದ್ರೆ ಬಲೆ ಬಲ್ಲೆ ಅಂತಾನೆ ಬರ್ಕೊಂಡಿದ್ದಾರೆ. ಸೊ ಆ ಬಲೆ ಬಲ್ಲೆ ರಕ್ಷಿತಾ ಅಂತಾನೆ ಫೇಮಸ್ ಆಗ್ತಾ ಇದೆ ಆಕ್ಚುಲಿ ಒಳಗಡೆಗೆ. ಸೊ ಅವ್ರದ್ದು ಒಂದು ಯೂಟ್ಯೂಬ್ಸ್ ನೋಡಿದ್ರೆ ಹಾಯ್ ಗಾಯ್ಸ್ ಬನ್ನಿ ಬನ್ನಿ ಇದೆಲ್ಲ ಅವ್ರದ್ದಿದೆ. ಸೊ ಅದ್ ಐಡೆಂಟಿಟಿ ಬಿಡಬಾರ್ದು ಅಂತ ಅವ್ರಿಗಿದೆ. ಬಟ್ ಅದೆಲ್ಲ ಸೈಡಿಗೆ ಬಿಟ್ರೆ ತುಂಬಾ ಮೆಚುರಿಟಿ ಇದೆ. ಬಟ್ ಅದೇ ಆ ಇನ್ಸಿಡೆಂಟ್ ನಾಮಿನೇಷನ್ ಮಾಡಿದ್ ಯಾಕೆ ಅಂತ ಅಂದ್ರೆ, ನಾನು ಇದ್ದೆ ಅಂದ್ರೆ ಬ್ಯಾಕ್ ಇದ್ರಲ್ಲಿ ಅಶ್ವಿನಿ ಅವ್ರಿಗೆ ಗಿಲ್ಲಿ ಮಾಡಿದ್ದನ್ನ ಪರ್ಸನಲ್ ಆಗಿ ತಗೊಂಡ್ಬಿಟ್ಟಿದ್ದಾರೆ. ಅಂದ್ರೆ ಒಬ್ರಿಗೆ ಹರ್ಟ್ ಮಾಡ್ಬೇಕು, ಬಟ್ ಇಷ್ಟು ಹರ್ಟ್ ಮಾಡಬಾರ್ದು ಪರ್ಸನಲ್ ಆಗಿ ಅಂತ ಹೇಳಿ ಅವರು ಬೇಜಾರಾಗಿದೆ. ಆ ಬೇಜಾರದಕ್ಕೆ ಮೇ ಬಿ ನಾಮಿನೇಷನ್ ಮಾಡಿದ್ದಾರೆ ಅಂತ ನನ್ನ ಅಭಿಪ್ರಾಯ. ಅಶ್ವಿನಿ ಅವರು ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡೋದಿಲ್ಲ ಅನ್ನೋಂಥದ್ದು ಒಂದು ಕ್ರಿಯೇಟ್ ಆಗಿರೋದು. ಅಂದ್ರೆ ಯಾವಳೆ ನೀನೆ ಹೋಗಿ ಬಾರೆ ಅಂತೆಲ್ಲ ತುಂಬಾ ಹೇಳ್ತಾರೆ, ನೀನ್ ಫ್ರೀ ಪ್ರಾಡಕ್ಟ್ ಅಂತ ಹೇಳ್ತಾರೆ. ಆಮೇಲೆ ಕೈ ಹಿಡ್ಕೊಂಡು ಓಡಾಡ್ತಾ ಇದ್ದೆ ಅಂತ ರಕ್ಷಿತಂಗ್ ಒಂದ್ಸತಿ ಹೇಳ್ತಾರೆ. ನಿಮ್ಗೆ ಏನ್ ಅನ್ಸುತ್ತೆ, ಅವ್ರು ಯಾವ ರೀತಿ, ಅವ್ರ ಗೇಮ್ ಪ್ಲಾನ್ ಏನು ಅಂತ ಅನ್ಸುತ್ತೆ? ಆಕ್ಚುಲಿ ನಾನು ನೋಡ್ಕೊಂಡು ಹೋಗಿದ್ದು ಅಶ್ವಿನಿ ಅವರೇ ಬೇರೆ, ಒಳಗಡೆ ನಾನು ಹೋಗಿ 3 ವಾರ ಇದ್ದಿದ್ದು ನೋಡಿದ್ದ ಅಶ್ವಿನಿ ಅವ್ರು ಬೇರೆ. ನಾನು 4ನೇ ವಾರದಲ್ಲಿ ರಿಯಲ್ ಆಗಿ ಅವ್ರ ಒಂದು ಇನ್ಸಿಡೆಂಟ್ ಅಲ್ಲಿ ಅವರ ಟ್ರಿಗರ್ ಪಾಯಿಂಟ್ ನ ನೋಡ್ತೀನಿ. ನಾನು ಹೋಗಿದ್ದು ಸ್ಟಾರ್ಟಿಂಗ್ 3 weeks ಶಿ ವಾಸ್ ವೆರಿ ಕಾಮ್. ನನಗೆ ಶಾಕ್ ಆಗೋಯ್ತು, ನಾನು ನೋಡಿದ ಅಶ್ವಿನಿ ಅವರ ಇರು ಅಂತ ಹೇಳಿ. 4th week ಅಲ್ಲಿ ನಾನು ಅವರು ಟ್ರಿಗರ್ ಪಾಯಿಂಟ್ ನೋಡಿದಾಗ ರಘುವರ್ ಜೊತೆ ಜಗಳ ಆಗುತ್ತೆ ರೀಸೆಂಟ್ ಆಗಿ. ಅದೇ 5th week ಅಲ್ಲಿ ಹೊರಗಡೆ ಬರೋಕ್ಕಿಂತ ಮುಂಚೆ ಜಗಳ ಆಗುತ್ತೆ. ಅಲ್ಲೇನೋ ನಾನೇ ಹೇಳಿದುಂಟು, ಮ್ಯಾಮ್ ನಿಮಗೆ ಗೌರವ ಕೊಟ್ಟು ತಗೋಬೇಕು ಅಂತ ಅನ್ಸ್ಲಿಲ್ವಾ, ಅಲ್ಲಿ ನೀವು ಯಾವಾಗ ದೊಡ್ಡವ್ರು ಆಗ್ತಾ ಇದ್ರಿ ಅಂತ ಅಂದರೆ ಅವರೇನೋ ಹೇಳಿದ್ರು, ನೀವು ಹೋಗೋಣ ಬಾರೋದು ಅಂತ ಹೇಳಿರ್ಲಿಲ್ಲ ಅಂತ ಅಂದರೆ ನೀವು ತುಂಬಾ ದೊಡ್ಡವ್ರು ಆಗ್ತಾ ಇದ್ರಿ. ಸೊ ಎಷ್ಟೊಂದು ನಿಜ, ನಾವೆಲ್ಲ ಇನ್ನೂ ಚಿಕ್ಕೋರು ಅಂತ ಹೇಳಿ ನಮ್ಮದು ಹೆಸರು ಇಡ್ತಾ ಇದ್ರು. ಅದೊಂದು ಅವ್ರು ಮೇ ಬಿ ಸುದೀಪ್ ಸರ್ ಹೇಳಿರೋದ್ರಿಂದ ತಿದ್ಕೊಂತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಮುಂದಿನ ದಿನಗಳಲ್ಲಿ. ತಿದ್ಕೊಂಡಿಲ್ಲ ಅಂತ ಅಂದರೆ ಅವರ ಆಟಕ್ಕೆ ಅವರು ಮುಳ್ಳಾಗ್ತಾರ ಅಂತ. ಬಟ್ ನನಗೆ ನಾನು ಇದ್ದಿದ್ದು ಅವ್ರ ಜೊತೆಯಲ್ಲಿ ಅವ್ರದ್ದೊಂದು ಸಾಫ್ಟ್ ಸೈಡ್ ಕೂಡ ಇದೆ. ಎಲ್ಲೋ ಮುಂದಿನ ದಿನಗಳಲ್ಲಿ ಕಾಣಿಸ್ಕೊಳ್ಳಿ, ಜನರು ನೋಡಿ ಅದನ್ನು ಇಷ್ಟಪಡಲಿ ಅನ್ನೋದು ನನ್ನ ಅನಿಸಿಕೆ. ಇಲ್ಲಿಗೆ ಚೆನ್ನಾಗಿ ಗೊತ್ತು ಅಶ್ವಿನಿ ಅವ್ರ ಹೇಗೆ ಅಂತ, ಎಷ್ಟು ಸೆಂಟಿಮೆಂಟ್ ಇದ್ದಾರೆ, ಎಷ್ಟು ಸಾಫ್ಟ್ ಇದ್ದಾರೆ ಅಂತ ಎಲ್ಲೋ ಒಂದು ಐಡಿಯಾ ಇದೆ. ಆ ಬಾಂಡ್ ಅಶ್ವಿನಿ ಅವ್ರದ್ದು ಗಿಲ್ಲಿದು ಅಂತ ಬಂದಾಗ ಆ ಬಾಂಡ್ ಬೇರೆ ಕಡೆ ಕ್ರಿಯೇಟ್ ಆಗಲಿ, ಏನಿದೆ ಅದನ್ನು ಕ್ರಿಯೇಟ್ ಆಗಲಿ ಅನ್ನೋದು ನನ್ನ ಫ್ಯೂಚರ್ ಡೇಸಲ್ಲಿ ನನಗೆ ಆಸೆ ಇದೆ. ಓಕೆ, ರಿಷಾ ಟಾಪ್ 5 ಅಲ್ಲಿ ಯಾರು ಇರ್ತಾರೆ ಅಂತ ಅನ್ಸುತ್ತೆ ನಿಮಗೆ? ಸೊ ಟಾಪ್ 5 ಡೆಫಿನೆಟ್ಲಿ 100% ಒನ್ ಮ್ಯಾನ್ ಶೋ ಇದು. ಡೇ 1 ಇಂದನೂ ಗಿಲ್ಲಿನೇ ಲೈಕ್ ಅವನ ಥರ ಆಡ್ತಾ ಇರೋದು ಯಾರು ನನಗೆ ಕಾಣಿಸ್ಲಿಲ್ಲ. ಸೊ ಗಿಲ್ಲಿ ಇದ್ದೇ ಇರ್ತಾನೆ. ಸೊ ಗಿಲ್ಲಿ ಬಿಟ್ಟರೆ ರಕ್ಷಿತಾ, ಅಶ್ವಿನಿ ಮ್ಯಾಮ್, ದೆನ್ ರಘು ಸರ್ ಇರ್ತಾರೆ. ಟಾಪ್ 5ಗೆ ಫೈಟ್ ಇದೆ.
3 ಜನದ್ದು ಫೈಟ್ ಇರ್ಬೋದೇನೋ. ರಾಶಿಕಾ ಆಗ್ಲಿ, ಧನುಷ್ ಆಗ್ಲಿ, ಕಾವ್ಯ ಆಗ್ಲಿ ಟಾಪ್ 5ಗೆನೆ ಫೈಟ್ ಇದೆ. ನಾನು ಇದ್ದಿದ್ದ ದಿನಗಳಲ್ಲಿ ನನಗೆ ಅನಿಸಿದ್ದು ಟಾಪ್ 3 ಟಾಪ್ 4 ಎಲ್ಲ ಬಿಟ್ಬಿಡಿ, ಫಿಕ್ಸು. ಟಾಪ್ 5ಗೆನೆ ಫೈಟ್ ಇದೆ ಅಂತ ಅಂದ್ರೆ ಅವ್ರ ಪೊಟೆನ್ಷಿಯಲ್ ಅವ್ರು ಕಂಡ್ಕೊಂಡಿದ್ದಾರೆ. ಸೊ ಅದ್ರ ಮೇಲೆ ಆಟ ಹೇಗ್ ಚೇಂಜ್ ಆಗತ್ತೆ ಅನ್ನೋದನ್ನ ನಾನು ನೋಡ್ಬೇಕು. ಜಾನ್ವಿ ಅವರ ಗೇಮ್ ಬಗ್ಗೆ ಏನ್ ಅನ್ಸ್ತದೆ ನೀವು? ಯಾಕಂದ್ರೆ ನಿಮ್ ಲಿಸ್ಟಲ್ಲಿ ಜಾನ್ವಿ ಅವರ ಹೆಸರು ಕಾಣ್ತಾನೆ ಇಲ್ಲ. ಸಾಕಷ್ಟು ಬಾರಿ ಅಂದ್ರೆ ಅಶ್ವಿನಿ ಅವರ ಶ್ಯಾಡೋನೇ ಜಾನ್ವಿ ಅಂತೆಲ್ಲ ಹೇಳ್ತಾ ಇರ್ತಾರೆ. ಸೊ ನಿಮಗೆ ಅನ್ಸಿದ್ದಿದೆಯಾ ಜಾನ್ವಿ ಫುಲ್ ಶ್ಯಾಡೋ ಆಗಿ ಹೋಗಿದ್ದಾರೆ? ಯಾಕೆ ಅವರು ಅಷ್ಟು ಅಶ್ವಿನಿ ಅವ್ರ ಜೊತೆ ಇರ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ? ಸ್ಟಾರ್ಟಿಂಗ್ ನಾನು ಹೋದಾಗ್ಲೇ ಹೇಳ್ತೀನಿ, ಫಸ್ಟ್ ಜಗಳ ಮನೇಲಿ ಫಸ್ಟ್ ನನ್ನ ಜೊತೆ ಜಗಳ ಆಡೋದೇ ಜಾನ್ವಿ ಅವರು. ಅಷ್ಟೆಲ್ಲ ಮಾತಾಡ್ತಾರೆ, ಅಷ್ಟೆಲ್ಲ ಕೆಲಸ ಮಾಡಿದ್ದಾರೆ. ಅವ್ರು ಮಾತಾಡ್ಬೇಕಾದ್ರೆ ಸ್ಮಿತಾ ಕಳ್ಕೊಂಡ್ಬಿಡ್ತಾರೆ. ನಾವೊಂದು ಟಾಸ್ಕ್ ಆಡ್ತೀವಿ, ನೀರ್ ಚೆಲ್ಲಿ ಇದು ಮಾಡೋದು, ಫುಲ್ ರಾಶಿಕನ್ ಜೊತೆ ಅಗೇನ್ಸ್ಟ್ ಆಗ್ತಾ ಇದ್ದಾರೆ. ಏನೇನೋ ನನಗೆ ಫುಲ್ ಶಾಕ್ ಆಯ್ತು. ವೈ, ಯಾಕೆ ಜಾನ್ವಿ ಅವ್ರು ಎಲ್ಲಾನು ಪರ್ಸನಲ್ ಆಗಿ ತಗೊಳ್ತೀರಾ ಅಂತ. ಸ್ಟಾರ್ಟಿಂಗ್ ನಾನು ಬಕೆಟ್ ಅಂತ ಕೊಟ್ಟಿದ್ದೆ ಅವ್ರಿಗೆ. ಅದಾದ್ಮೇಲೆ ಅವರು ದೂರ ಇದ್ದು ಆಟ ಆಡಿ ಪ್ರೂವ್ ಮಾಡ್ಕೊಂಡಿದ್ರು. ಬಟ್ ಅದು ಫೇಕ್ ಅಂತ ಗೊತ್ತಾದ್ಮೇಲೆ ನಮ್ಗೆ ತಗೊಳಕ್ಕೆ ಆಗ್ಲಿಲ್ಲ. ಹಂಗಾದ್ರೆ ದೂರ ಇದ್ದಿದ್ದೇ ಫೇಕಾ ಅಂತ ಹೇಳಿ. ಶ್ಯಾಡೋ ಅಂತೂ 100% ನನಗೆ ಫೀಲ್ ಆಗುತ್ತೆ. ಯಾಕಂದ್ರೆ ನಾನು ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೆ, ಇಡೀ ಮನೇಲಿ ನಾನು ಯಾರ ಜೊತೆನಾದ್ರೂ ಮಾತಾಡಲ್ಲ ಅಂತ, ಹೊರಗಡೆ ಬಂದು ಒಂದು ಫ್ರೆಂಡ್ಶಿಪ್ನ ಕಂಟಿನ್ಯೂ ಮಾಡಲ್ಲ ಅಂತ ಅಂದ್ರೆ ಅದು ಜಾನ್ವಿ ಅವರು. ಯಾಕಂದ್ರೆ ಮುಂದೆ ಚೆನ್ನಾಗಿ ಇದ್ಕೊಂಡು ಹಿಂದೆ ಮಾತಾಡೋರು ನನಗಾಗಲ್ಲ. ಮುಂದೆ ರಿಷಾ ಟಾಸ್ಕ್ ಆಡ್ಬೇಕಾದ್ರೂ ಕೂಡ ನಾನು ಅದನ್ನ ನೋಡ್ತೀನಿ ಬಂದ್ಬಿಟ್ಟು ಆಚೆ. ಟಾಸ್ಕ್ ಆಡ್ಬೇಕಾದ್ರೆ ಅವ್ರ ಪರ ಚೆನ್ನಾಗಿ ಆಟ ಆಡ್ಬಿಟ್ಟು ಹಿಂಗಾಡು ಅಂದ್ಬಿಟ್ಟು ಆಮೇಲೆ ಸೈಡಲ್ಲಿ ಕೂತಿದ್ರೆ ಹೇಳ್ತಾ ಹೋಗ್ತಾರಂತೆ, ಅವಳು ಕೂತಿದ್ದಾಳೆ ಅಂತ ಎದ್ದೋಗಲ್ಲ. ವಾಟ್ ಇಸ್ ದಟ್? ಹಂಗಾದ್ರೆ ನನ್ನ ಟಾಸ್ಕ್ ಮಾತ್ರ ಯೂಸ್ ಮಾಡ್ಕೊಂಡ್ರ? ಇದೇ ನನ್ಗೂ ಅನ್ಸಿದ್ದು. ನಿಮ್ ತರ ನಾನ್ ವಾಪಸ್ ನಿಮ್ಗೆ ಕೊಟ್ಟಿದ್ರೆ ನೀವ್ ಅದನ್ನ ತಗೊಳಕ್ಕೆ ರೆಡಿ ಇರ್ಲಿಲ್ಲ. ಅವಾಗ ಬೇರೆ ಬೇರೆ ಮಾತು ಬರುತ್ತೆ. ಸೊ ನಿಮ್ಗೂ ನನಗೂ ತುಂಬಾ ಡಿಫ್ರೆನ್ಸಸ್ ಇದೆ. ನಾನು ಇಂಡಿವಿಜುವಲ್ ಆಗಿ ಹೋದೆ, ಇಂಡಿವಿಜುವಲ್ ಆಗಿ ಬಂದೆ. ಸೊ ನೀವಾದ್ರೆ ಶ್ಯಾಡೋ ಆಗಿ ಬರಬೇಡಿ, ಇಂಡಿವಿಜುವಲ್ ಆಗಿ ಬನ್ನಿ ಅಂತ ನಾನು ಸೂರಜ್ ರಾಶಿಕಾ ಅವರ ಆಟದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಅವ್ರು ಆಕ್ಚುಲ್ ಆಗಿ ಸ್ಟಾರ್ಟಿಂಗ್ ಅಲ್ಲಿ ನೀವು ನೋಡ್ಬೋದು ಕಪಲ್ಸ್ ಅಂತ ಒಂದಷ್ಟು ಮಾಡಿದ್ರು. ಅದು ತುಂಬಾ ಟ್ರೋಲ್ ಆಯ್ತು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ. ಹೋಗಿದ್ದು 2 ದಿನಕ್ಕೆ ಇವರಿಗೆ ಲವ್ ಅಂತೆಲ್ಲ ಸಿಕ್ಕಾಪಟ್ಟೆ ವಿಡಿಯೋಗಳು ಬಂತು. ಸೊ ನಿಮ್ಗೆ ಏನ್ ಅನ್ಸುತ್ತೆ? ಅದೇ ಅದೊಂದು ಸ್ಟಾರ್ಟಿಂಗ್. ಯಾಕಂದ್ರೆ ರಾಶಿಕಾ ಇಡೀ ಮನೆಯಲ್ಲಿ ಫ್ರೆಂಡ್ ಅಂತ ಇದ್ದಿದ್ದು ರಾಶಿಕಾ. ಬಟ್ ನನಗೆ ಎಲ್ಲೋ ಟಾಪ್ 5 ಅಲ್ಲಿ ಜಿಯೋಗೆ ತಗೊಂಡಿದ್ದೆ ನಾನು ಬರ್ತಿದ್ದಂಗೆ ಹೊರಗಡೆ ಇದ್ದಾಗ. ಅವ್ರು ಇವಾಗ ಎಲ್ಲ ಜನರು ಕೇಳಕ್ ಸ್ಟಾರ್ಟ್ ಮಾಡಿದ್ದಾರೆ, ಯಾಕೆ ರಾಶಿಕನ ಹೆಸರೇ ಕನ್ಸಿಡರ್ ಮಾಡ್ತಾ ಇಲ್ಲ ಏನಕ್ಕೆ ಅಂತ. ಒಂದು ಎಕ್ಸಾಂಪಲ್ ಹೇಳ್ಬೇಕು ಅಂತ ಅನ್ನಿಸ್ತಾ ಇದೆ ಜನರಿಗೆ ಆಗಲಿ. ಒಂದು ಫ್ರೆಂಡ್ ಅಂತ ಅಂದಾಗ ಒಂದು ಫ್ರೆಂಡ್ಶಿಪ್ ಅಲ್ಲಿ ನಾವು ಏನೇನೋ ಹೇಳ್ಕೊಂಡಿರ್ತೀವಿ, ಅದು ಅವ್ರ ಹತ್ರನೇ ಇರಬೇಕು. ಪಕ್ಕದ ಟೇಬಲ್ ಅಲ್ಲಿ ಹೋಗಿ ಅದು ಆಚೆ ಬಂತು ಅಂದಾಗ ಆ ಫ್ರೆಂಡ್ಶಿಪ್ಗೆ ಬೆಲೆ ಇರಲ್ಲ. ಯಾಕಂದ್ರೆ ಬರೀ ಖುಷಿ ಕಾಲದಲ್ಲಿ ಇದ್ರೆ ಮಾತ್ರ ಅಲ್ಲ, ಸಂತೋಷ ಕಾಲದಲ್ಲಿ ಎಲ್ಲರೂ, ಈಗ ನಾವು ನಗ್ತಾ ಇದೀವಿ ಅಂತ ಅಂದಾಗ ಸುತ್ತಮುತ್ತ ಎಲ್ಲರೂ ನಗ್ತಾ ಇರ್ತಾರೆ. ಯಾರೋ ನನ್ನ ಬಗ್ಗೆ ಅಂದ್ರೆ ಸೂರಜೇ ನನ್ನ ಬಗ್ಗೆ ತುಂಬಾ ಮಾತಾಡಿದ್ದಾರೆ ಎಪಿಸೋಡ್ಸ್ ನೋಡಿದ್ರೆ. ಅವ್ರು ಯಾಕೆ ಆ ಟೈಮಲ್ಲಿ ನನ್ನ ಫ್ರೆಂಡ್ ಆಗಿ ನನಗೆ ಹೊರಗಡೆ ಬರ್ಬೇಕಾದ್ರೂ ಅದೊಂದಿತ್ತು, ರಾಶಿಕಾ ಒಬ್ಳೆ ಅಪ್ಪ ನನ್ನ ಜೊತೆ ಇದ್ದಿದ್ರಲ್ಲಿ ಕನೆಕ್ಷನ್ ಅಲ್ಲ. ಸ್ಟಿಲ್ ನನಗೆ ಅದು ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ನಾನು ಸೂರಜ್ ಅಂತ ಬಂದಾಗ ರಾಶಿಕಾ ಡೆಫಿನೆಟ್ಲಿ ಸೂರಜ್ನೇ ಪಿಕ್ ಮಾಡೋದು. ನನ್ನ ಫ್ರೆಂಡ್ಶಿಪ್ಗೆ ಅಷ್ಟು ವ್ಯಾಲ್ಯೂ ಇಲ್ಲ ಅಂತ ನನ್ಗೆ ಒಳಗಡೆ ಗೊತ್ತಿದ್ರು ಕೂಡ ಇದ್ದಿದ್ರಲ್ಲಿ ಕನೆಕ್ಷನ್ ಆಗಿದ್ದು ರಾಶಿಕಾ. ಬಟ್ ನನಗೆ ಬೇಜಾರಾಗಿದ್ದು ಏನಕ್ಕೆ ಅಂದ್ರೆ ಅದೊಂದು ಕ್ಲಾರಿಟಿ ಎಷ್ಟೊಂದು ಕಮೆಂಟ್ಸ್ಗಳಲ್ಲಿ ಬರ್ತಾ ಇತ್ತು. ರಾಶಿಕಾ ಅವರು ಹೊರಗಡೆ ಬರ್ಬೇಕಾದ್ರೆ ನೀವು ಅಷ್ಟು ಚೆನ್ನಾಗಿ ಹೇಳ್ಬಿಟ್ಟು ಬಂದ್ರಿ ಜಿಯೋಗೆ, ಅದು ಬರ್ತಿದ್ದಂಗೆ ಒಂದು ಇಂಟರ್ವ್ಯೂ ಹೇಳಿದ್ರಿ ಅವ್ರನ್ನ ಟಾಪ್ 5 ಇರ್ತೀರಾ, ಈಗ ಕನ್ಸಿಡರೇ ಮಾಡ್ತಿಲ್ಲ ಅಂದಾಗ ಆಬ್ವಿಯಸ್ಲಿ ನಾನು ಗೇಮ್ ಆಚೆಯಿಂದ ಬಂದಷ್ಟೇ ಹೇಳಿದಾಗ, ಈಗ ಹೊರಗಡೆ ಬಂದು ಕೆಲವು ಕ್ಷಣಗಳನ್ನ ನೋಡಿದಾಗ ಇವರು ರಿಯಲ್ ಆಗಿ ನನ್ನ ಜೊತೆ ಫ್ರೆಂಡ್ ಆಗಿದ್ರ ಅಂತ ಅನ್ನಿಸ್ಬಿಡ್ತು. ತುಂಬಾ ರಾಶಿಕಾ ಅವ್ರು ಮಾತಾಡಿದ್ದಾರೆ ಅಂತಲ್ಲ, ಸೂರಜ್ ಅವ್ರು ನನ್ನ ಬಗ್ಗೆ ಮಾತಾಡ್ಬೇಕಾದ್ರೆ ನನ್ನ ಫ್ರೆಂಡ್ ಆಗಿ ಸ್ಟ್ಯಾಂಡ್ ತಗೊಂಡ್ಬೋದಾಗಿತ್ತಲ್ಲ ಅವರು ಅಂತ ಆ ಬೇಜಾರಿದೆ. ಅದೊಂದಕ್ಕೋಸ್ಕರ ಫ್ರೆಂಡ್ಶಿಪ್ ಯಾವತ್ತೂ ಮುಂದ್ಗಡೆ ಅಲ್ಲ, ನಮ್ಮ ಹಿಂದ್ಗಡೆ ಕೂಡ ನಾವು ಒಳ್ಳೇದು ಮಾತಾಡಿದ್ರೆ ಅದು ರಿಯಲ್ ಫ್ರೆಂಡ್ಸ್ ಅನ್ನೋದು. ಸೊ ಈಗ ನಾನು ಹೇಗೆ ಅಕ್ಸೆಪ್ಟ್ ಮಾಡ್ಲಿ ಆ ಫ್ರೆಂಡ್ಶಿಪ್ ಅನ್ನೋದೇ ನಾನು ಬ್ಲ್ಯಾಂಕ್ ಆಗಿದ್ದೀನಿ. ಅವರಿಬ್ರದ್ದು ಕನೆಕ್ಷನ್ ಬಗ್ಗೆ ಮಾತಾಡ್ಬೇಕಂತ ಅಂದ್ರೆ ಸ್ಟಾರ್ಟಿಂಗ್ ಆಬ್ವಿಯಸ್ಲಿ ನನಗೂ ಅನ್ಸಿತ್ತು ಕೂಡ, 2 ದಿನಕ್ಕೆ ಸ್ಲೋ ಮೋಷನ್ ಅಲ್ಲಿ ಹೋಗಿ ಹಗ್ ಮಾಡಿದಾಗ ಇದು ಯಾವ್ದೋ ಮೂವಿದು ಬಾಲಿವುಡ್ ಮೂವಿ ತರನ, ಏನಿದು ಮೂವಿ ಮಾಡ್ತಾ ಇದಾರ ಅನ್ಸಿದ್ ನಿಜ. ಒಂದಷ್ಟು ಜನ ಅವ್ರದ್ದು ಯಾವ್ದು ಆ ಸೀನ್ ಇದೆ ಅದನ್ನ ನೋಡ್ಕೊಂಡು ಸೂರಜ್ ಯಾವ್ದೋ ಹಿಂದಿ ಬಿಗ್ ಬಾಸ್ ನ ನೋಡ್ಕೊಂಡು ಬಂದಿದ್ದಾರೆ. ಆ ಹಿಂದಿ ಬಿಗ್ ಬಾಸ್ ಅಲ್ಲಿ ತೇಜಸ್ವಿ ಪ್ರಕಾಶ್ ಮತ್ತೆ ಒಂದು ಕಪಲ್ ಇದಾರಲ್ಲ, ಸೇಮ್ ಅದನ್ನೇ ಇಲ್ಲಿ ರೀಕ್ರಿಯೇಟ್ ಮಾಡ್ತಾ ಇದ್ದಾರೆ. ಇಷ್ಟೊಂದು ಲವ್ 2 ದಿನದಲ್ಲಿ ಹೇಗಪ್ಪ ಸಾಧ್ಯ, ಇದು ಡುಬಾಕ್ ಜೋಡಿ, ಇದು ಆ ಜೋಡಿ ಈ ಜೋಡಿ ಅಂತೆಲ್ಲ ಕಮೆಂಟ್ ಬರ್ತಾ ಇತ್ತು. ನಿಮ್ಗೆ ಏನ್ ಅನ್ಸ್ತು ಒಳಗೆ?
ಆ ಸೀನ್ ನೋಡಿ. ಆಕ್ಚುಲಿ ಆಕ್ಚುಲಿ ನೀವು ತುಂಬಾ ಶಾಕಿಂಗ್ ಅಲ್ಲಿ ಎಕ್ಸ್ಪ್ರೆಷನ್ ಕೊಟ್ಟಿದ್ರಿ ಅಲ್ಲಿ. ನಾನು ಹೋಗ್ತೀನಿ, ನಾನು ಆಲ್ರೆಡಿ ಯಾಕಂದ್ರೆ ರಾಶಿಕನ್ ಜೊತೆ ನನ್ನ ಕನೆಕ್ಷನ್ ಬೆಳೆದ್ಬಿಟ್ಟಿರುತ್ತೆ, ಒಟ್ಟಿಗೆ ಇದ್ದಿದ್ರಿಂದ ಮತ್ತೆ ಒಂದೇ ಬೆಡ್ ಅಲ್ಲಿ ನಾವು ಶೇರ್ ಮಾಡ್ಕೊಳ್ಬೇಕಾದ ಪರಿಸ್ಥಿತಿ ಬಂದಿರೋದ್ರಿಂದ ಸೇವ್ ಆದ್ಲು ಅಂದಷ್ಟೇ ನನ್ನ ಎಕ್ಸೈಟ್ಮೆಂಟ್. ಓಕೆ ನನ್ನ ಫ್ರೆಂಡ್ ಸೇವ್ ಆದ್ಲು ಅನ್ನೋ ಇವ್ ಪಕ್ಕದಲ್ಲೇ ನಿಂತಿದ್ದೀನಿ, ಹಿಂಗ್ ಹೋಗ್ತಾ ಇದ್ದಾನೆ, ನಾನು ಯಾಕಪ್ಪ ನಾನೇ ಅನ್ಕೊಂಡಿದ್ದೀನಿ ಹತ್ರ ಹೋಗ್ಬಿಟ್ಟು ಏಕಾ ಅಷ್ಟು ಅಂತ ಹೇಳಿದ್ದೀನಿ. ಬಟ್ ಹೋಗ್ತಾ ಹೋಗ್ತಾ ಟ್ರೂ ಆ ಕನೆಕ್ಷನ್ ಮೇ ಬಿ ಅವರಿಬ್ಬರ ಮಧ್ಯ ಎಕ್ಸ್ಟ್ರೀಮ್ ಫ್ರೆಂಡ್ಶಿಪ್ ಇರೋದು ನಿಜ, ನಾನು ನೋಡಿದ್ದೀನಿ. ಫುಡ್ ಅಂತ ಬಂದಾಗ ಸೈಡಲ್ಲಿ ಎತ್ತಿಟ್ಟಿದ್ದಾರೆ, ಎಲ್ಲ ಮಾಡಿದ್ದಾರೆ ಅವರು. ಆದರೆ ಅದು ಎಲ್ಲೋ ಆಟಕ್ಕೆ ಮುಳ್ಳಾಗಬಾರ್ದು, ಯಾಕಂದ್ರೆ ಜೆನ್ಯೂನ್ ಆಗಿದ್ದಾಗ ಜನರು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ನಿಮ್ಗೆ ಗೊತ್ತು ಒಂದು ರಿಯಲ್ ಕಪಲ್ ಅಂತ ಬಂದಾಗ, ಯಾಕಂದ್ರೆ ನನಗೆ ಫೇವ್ರೆಟ್ ಕಪಲ್ಸ್ ಇಡೀ ಬಿಗ್ ಬಾಸ್ ಅಲ್ಲಿ ಅಂದ್ರೆ ಅರವಿಂದ್ ಅವರು ಮತ್ತೆ ದಿವ್ಯಾ ಹುಡುಗ ಅವರು, ಯಾಕಂದ್ರೆ ಅದು ರಿಯಲ್ ಕಾಣಿಸ್ತಾ ಇತ್ತು. ಆ ರಿಯಲ್ನೆಸ್ ಇದ್ರೆ ಮಾತ್ರ ಅದನ್ನ ಇದು ಮಾಡಿ ಬರೀ ಶೋಗೋಸ್ಕರ ಅಥವಾ ಇದು ಮಾಡಬಾರ್ದು ಅಂತಿಲ್ಲ. ಫ್ರೆಂಡ್ಶಿಪ್ ಹಾಗೆ ಇದ್ರೆ ಹೊರಗಡೆ ಬಂದು ಉಳಿಸ್ಕೊಡಿ, ಗೊತ್ತಾಗತ್ತಲ್ಲ ನಿಮ್ಗೆ, ಹೊರಗಡೆ ಬಂದು ಅವ್ರ ಫ್ರೆಂಡ್ಶಿಪ್ ಆಗಿ ಉಳಿಸ್ಕೊಂಡಿದ್ರೆ ರಿಯಲ್ ಇತ್ತು, ಇಲ್ಲ ಬರೀ ಶೋಗ್ ಮಾತ್ರನಾ ಅಂತ. ಬಟ್ ಸ್ಟಾರ್ಟಿಂಗ್ ಅಷ್ಟು ಬೇಡವಾಗಿತ್ತೇನೋ, ಈಗ ಅಟ್ಲೀಸ್ಟ್ ಅಷ್ಟೊಂದು ಮಾಡಿದ್ರೆ ಒಂದು ಕನೆಕ್ಷನ್ ಬೆಳೆದಿತ್ತು ಅವ್ರಿಬ್ರು ಮಧ್ಯ. ಅವನು ಮುಂಚೆ ಟ್ರೈ ಮಾಡ್ತಾ ಲೈಕ್ ಫ್ರೆಂಡ್ಶಿಪ್ ಅಂತ ಬಂದಾಗ ನನ್ನ ಅಗೇನ್ಸ್ಟೇ ಹೋಗ್ಬಿಟ್ಟ ಸೂರಜ್ ಇಸ್ ಅ ವೆರಿ ಕನ್ಫ್ಯೂಸಿಂಗ್ ಕ್ಯಾರೆಕ್ಟರ್ ಮನೇಲಿ, ಅದು ಏನ್ ಮಾಡ್ತಾ ಇದಾರೆ ನಂಗೆ ಅರ್ಥ. ರಿಷಾ, ನೀವು ಬಿಗ್ ಬಾಸ್ ಜರ್ನಿಯನ್ನ ಹೊರತುಪಡಿಸಿ ರಿಷಾ ಆಗಿ ಯಾವ ಊರವ್ರು, ಮೈಸೂರವ್ರು ಅಂತ ನಂಗೆ ಆಗ್ಲೇ ಹೇಳಿದ್ರಿ. ಸೊ ನಿಮ್ಮ ಊರ್ ಬಗ್ಗೆ, ನೀವು ಓದಿದ್ದು, ನಿಮ್ಮ ಪರ್ಸನಲ್ ಬಗ್ಗೆ ಹೇಳೋದಾದ್ರೆ? ಸೊ ಡೆಫಿನೆಟ್ಲಿ ಬಿಗ್ ಬಾಸ್ಗೆ ಮತ್ತೆ ಕಲರ್ಸ್ಗೆ ನಂದು ಬಿಗ್ ಥ್ಯಾಂಕ್ಸ್ ಹೇಳಬೇಕು. ಯಾಕಂದ್ರೆ ಇಂಡಸ್ಟ್ರಿಗೆ ಬಂದು 2 ವರ್ಷ 3 ವರ್ಷ ಆಯಿತು. ರಂಗಭೂಮಿ ಕಲಾವಿದೆ ನಾನು, ಆ್ಯಕ್ಚುಲಿ ಥಿಯೇಟರ್ ಆರ್ಟಿಸ್ಟು, 4-5 ಸಿನಿಮಾ ಮಾಡಿದ್ದೆ. ಜೊತೆಗೆ ಒಂದು ವರ್ಷದಲ್ಲಿ 3-4 ಸಿನಿಮಾ ಮಾಡೋದು ತುಂಬ ಕಷ್ಟ. ಸಿಕ್ಕಿತ್ತು, ಬ್ಯಾಕ್ ಟು ಬ್ಯಾಕ್ ಮೂವಿ ಸಿಕ್ಕಿತ್ತು. ನನ್ನ ಫಸ್ಟ್ ಮೂವಿ ಸೈಮಾ ನಾಮಿನೇಷನ್ ಆಗುತ್ತೆ. ಜೊತೆಗೆ ಈಗ ಪ್ರಮೋದ್ ಸರ್ ಜೊತೆ ಮಾಡ್ತಾ ಇದ್ದೀನಿ. ಈವನ್ ಜೂನಿಯರಲ್ಲಿ ಮಾಡಿದ್ದೆ ನಾನು, ತೆಲುಗು ಮೂವೀಸ್ ಮಾಡ್ತಾ ಇದ್ದೀನಿ, ಡೆಬ್ಯೂಟೆಡ್ ಆ್ಯಕ್ಟ್ರೆಸ್ ಆಗಿ ಮಾಡ್ತಾ ಇದ್ದೀನಿ. ಆ ಬರ್ದಲ್ಲಿ ನನಗೆಲ್ಲೋ ಫೀಲ್ ಆಗ್ತಾ ಸ್ಟಾರ್ಟ್ ಆಯಿತು, ಇಂಡಸ್ಟ್ರಿಗೆ ಬಂದು 3 ವರ್ಷ ಆದರೂ ಒಂದು ಐಡೆಂಟಿಟಿ ಸಿಗ್ತಿಲ್ವಲ್ಲ. ಅದು ಬೆಸ್ಟ್ ಡೆಬ್ಯೂಟೆಡ್ ಆಕ್ಟ್ರೆಸ್ ಅಂತ ಸೈಮಾಗ್ ಹೋಗಿದೆ, ನನ್ನ ಫಸ್ಟ್ ಮೂವಿ. ಹಾಗಿದ್ರು ನಾನು ಜನಕ್ಕೆ ರೀಚ್ ಆಗೋಕ್ಕಾಗ್ತಿಲ್ಲ ಅಂದಾಗ ಬಿಗ್ ಬಾಸ್ ಅನ್ನೋ ಆಪ್ಷನ್ಸ್ನ ತಗೊಂಡಾಗ ಈಗ ಎಲ್ಲರಿಗೂ ಗೊತ್ತಾಗಿದೆ. ಬಟ್ ಆದರೆ ಇಂಡಸ್ಟ್ರಿ ಅನ್ನೋದು ನಾನು ಚಿಕ್ಕ ವಯಸ್ಸಿಂದ ಕನ್ಸು ಕಟ್ಕೊಂಡು ಬಂದಿದ್ದಲ್ಲ, ತಾನಾಗೆ ತಾನು ಬಂದಿದ್ದು. ಕಲಾದೇವಿ ಒಲಿದಾಗ ನಾವು ಯಾವತ್ತೂ ಬೇಡ ಅಂತ ಹೇಳ್ಬಾರ್ದಂತೆ, ಅದನ್ನು ಸ್ವೀಕರಿಸಿದಕ್ಕೆ ನನಗೆ 2 ವರ್ಷಕ್ಕೆ ಇಂಡಸ್ಟ್ರಿಗೆ ಬಂದು ಇಷ್ಟೊಂದು ವರ್ಷ ಒಳಗಡೆ ಇರೋರೆಲ್ಲ ನೀವು ನೋಡಿದ್ರೆ 10 ವರ್ಷ 15 ವರ್ಷ 5 ವರ್ಷ ತುಂಬ ಸ್ಟ್ರಗಲ್ ಇದ್ದಾರೆ. ಅದರಲ್ಲೆಲ್ಲೋ ನಾನು ಅದೃಷ್ಟ ಮಾಡಿದ್ದೀನಿ, 2 ವರ್ಷಕ್ಕೆ ಇಷ್ಟು ದೊಡ್ಡ ಪ್ಲಾಟ್ಫಾರ್ಮ್ ಸಿಕ್ಕಿದೆ. ಅದರಿಂದ ನನಗೊಂದು ಒಳ್ಳೆ ಹೆಸರಾಗಿದೆ ಅಂತಲೂ ನಾನು ಅನ್ಕೊತೀನಿ. ಮುಂದಿನ ನನ್ನ ಸಿನಿಮಾ ಪೀಳಿಗೆಗೆ ಅದು ಹೆಜ್ಜೆ ಒಂಥರ ಹೆಂಗೆ ಅಂತ ಅಂದರೆ ಸಿಹಿ ಹೆಜ್ಜೆ ಥರ ಬಿಟ್ಕೊಟ್ಬಿಟ್ಟಿದೆ. ಅಂದರೆ ನೆಕ್ಸ್ಟ್ ರಿಷಾ ಅಂದರೆ ಏನು, ಸಿನಿಮಾ ಹೇಗೆ ಮಾಡ್ತಾ ಇದ್ದಾರೆ ಹೇಗೆ ಅಂತ. ನನ್ನ ಜರ್ನಿ ಬಗ್ಗೆ ಹೇಳಬೇಕಂದ್ರೆ ನಾನು ಅದೇ ತುಂಬ ಸತಿ ಹೇಳಿದ್ದೀನಿ. 16 years ಆಫ್ ಮೈ ಲೈಫ್, ಲೈಕ್ ನಾನು 16 ವರ್ಷ ಇರೋವರೆಗೂ ನನ್ನ ಸ್ಪೋರ್ಟ್ಸ್ ಲೈಫೇ ಕಂಪ್ಲೀಟ್. ಬ್ಯಾಂಗ್ಳೂರ್ ಕಂಠೀರವ ಸ್ಟೇಡಿಯಂ ಅಲ್ಲೂ ಇದ್ದೆ, ಸಾಯಿಲ್ ಇದ್ದೆ, ಆಳ್ವಾಸಲ್ಲಿ ಇದ್ದೆ. ಸೊ ಮೇ ಬಿ ನಾನು ಇವತ್ತು ಯಾವ ಸ್ಪೋರ್ಟ್ ಆಡ್ತಾ ಇದ್ದೆ? ನಾನು ಅಥ್ಲೆಟ್. ನಾನು ಆಕ್ಚುಲಿ 400 ಮೀಟರ್ಸ್ ನಂದು ನ್ಯಾಷನಲ್ 4 ಮೆಡಲ್ಸ್ ಆಗಿದೆ. ಟೋಟಲ್ ನನ್ನ ಹತ್ರ ಆಲ್ಮೋಸ್ಟ್ 200 ಮೆಡಲ್ಸ್ ಇದೆ. ಸ್ಪೋರ್ಟ್ಸ್ ಲೈಫಲ್ಲಿ ಮ್ಯಾಕ್ಸಿಮಮ್ ಅಚೀವ್ಮೆಂಟ್ ಮಾಡಿ ಈಗ ಏನಾದರೂ ಆಕ್ಟ್ರೆಸ್ ಆಗಿರಲಿಲ್ಲ ಅಥವಾ ನನಗೆ ಸ್ಪೋರ್ಟ್ಸ್ ಬಿಟ್ಟಿರಲಿಲ್ಲ ಅಂದರೆ ಒಲಿಂಪಿಕ್ಸ್ ಕೂಡ ನಾನು ಆಡ್ತಾ ಇದ್ದೆ. ಅಲ್ಲಿಂದ ಬಂದ ಮೇಲೆ ಮಾಡೆಲಿಂಗ್ ಮಾಡ್ತೀನಿ, ಮಿಸ್ ಮೈಸೂರು, ಮಿಸ್ ಕರ್ನಾಟಕ ಟೈಟಲ್ ತೊಗೊತೀನಿ. ಅದಾದಮೇಲೆ ಎಜುಕೇಷನ್ MBA ಮಾಡಿ ನನ್ನ ಜರ್ನಿ ಹಾಗೆ ಆಗಿದೆ. ದೇವರು ಮೇ ಬಿ ಇಲ್ಲಿ ಬಂದು ಕೂರಿಸ್ಬೇಕಂತ ಇತ್ತು ಇಂಡಸ್ಟ್ರಿ. ಎಜುಕೇಷನ್ ಮುಗಿಸ್ತೀನಿ, MBA ಆಗುತ್ತೆ, ನನಗೆ ಕ್ಯಾಂಪಸ್ ಆಗುತ್ತೆ, ಆಲ್ಮೋಸ್ಟ್ ನನಗೆ ಜಾಬ್ ಆಗಿರುತ್ತೆ ಫಾರಿನ್ ಕಂಪನಿಲಿ. ಹಾರಬೇಕು ಅನ್ನೋ ಟೈಮಲ್ಲಿ ಐ ಗೆಟ್ ಅ ಮೂವಿ ಆಫರ್. ಸೊ ಆ ಮೂವಿ, ಫಸ್ಟ್ ಮೂವಿ ನನಗೆ ಸಿಕ್ಕಿತ್ತು. ಇಲ್ಲಿ ಕುತ್ಕೊಂಡು ಮಾತಾಡೋವರೆಗೂ ನನಗೆ ಕರ್ಕೊಂಡು ಬಂದು ನಿಲ್ಲಿಸಿದೆ. ಇನ್ನು ಮುಂದೆ ನನ್ನ ಜರ್ನಿ, ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿರ್ಬೋದು, ಆದರೆ ಇನ್ನು ಮುಂದೆ ನನ್ನ ಜರ್ನಿ ಸ್ಟಾರ್ಟ್ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ನಿಮ್ಮ ಒಡನಾಟ ಈಗ ಶುರುವಾಗಿದೆ. ರಿಷಾ ಯಾರು ಅಂತ ನಿಮ್ಗೆ ಈಗ ಗೊತ್ತಾಗಿದೆ. ಇನ್ನು ಸಾಕಷ್ಟು ಕೆಲಸಗಳು ನಾನು ಮಾಡಿದ್ದೀನಿ, ಹೊರಗಡೆ ಬರುತ್ತೆ, ಈಗ ರಿಲೀಸ್ಗಳಾಗುತ್ತೆ ಸಿನಿಮಾ. ಮುಂದೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ನಾನು ಕೇಳ್ಕೊಳ್ತೇನೆ. ಓಕೆ, ಬಿಗ್ ಬಾಸ್ ಅಲ್ಲಿ ಒಂದು ಟೈಮಲ್ಲಿ ನೀವು ಹೇಳ್ತೀರಿ ನನಗೆ ಬಟ್ಟೆ ಶಾರ್ಟೇಜ್ ಆಗಿತ್ತು ಅಂತ. ಎಷ್ಟು ಶಾಪಿಂಗ್ ಮಾಡಿದ್ರಿ ಬಿಗ್ ಬಾಸ್ಗೆ ಹೋಗೋಕ್ಕೆ ಅಂತ? ಆನೆಸ್ಟ್ಲಿ ಸ್ಪೀಕಿಂಗ್, ನಾನು ತುಂಬ ಬಟ್ಟೆ ಕ್ರೇಜ್ ಮುಂಚೆಯಿಂದನೇ ಇತ್ತು. ಶಾಪಿಂಗ್ ಅಂತ ಹೇಳಿ ನಾನು ಏನೂ ಮಾಡಿಲ್ಲ. ನಾನು 1 ರೂಪಾಯಿ ಕೂಡ ಬಿಗ್ ಬಾಸ್ಗೆ ಸ್ಪೆಂಡ್ ಮಾಡಿಲ್ಲ. ಯಾಕಂದ್ರೆ ನನ್ನ ಹತ್ರ ಅಷ್ಟು ರಾಶಿ ಗಟ್ಟಲೆ ಬಟ್ಟೆಗಳಿತ್ತು ಮುಂಚೆ. ಎಲ್ಲರೂ ಹೇಳ್ತಾ ಇದ್ರು ನಾನು 2 ಲಕ್ಷ ಸ್ಪೆಂಡ್ ಮಾಡಿದ್ದೀನಿ, 1 ಲಕ್ಷ ಸ್ಪೆಂಡ್ ಮಾಡಿದ್ದೀನಿ, 50,000 ಸ್ಪೆಂಡ್ ಮಾಡಿದ್ದೀನಿ. ನನಗೆ ಸ್ಪೆಂಡ್ ಮಾಡೋ ಅವಶ್ಯಕತೆನೇ ಇರಲಿಲ್ಲ. ನಾನು ಬೈಕೊಂತ ಇದ್ದೆ,
ಹತ್ರ ಅಷ್ಟೊಂದು ಬಟ್ಟೆಗಳು ಬರ್ತಾ ಇಲ್ವಲ್ಲ ಬಟ್ ಆದ್ರೆ ಎಷ್ಟೊಂದು ಬಟ್ಟೆ ರಿಜೆಕ್ಟ್ ಆಗ್ತಾ ಇತ್ತು. ಅಲ್ಲಿ ಹಾಕೊಂಡ್ಬೇಕಾ ಲೈಟ್ಗೆ ಸ್ಟಿಕ್ಕರ್ ಆಗಬಾರ್ದು ಅನ್ನೋ ಬಟ್ಟೆಗಳು ರಿಜೆಕ್ಟ್ ಆಗಬಾರ್ದು ಅಂತ ನಾನಂತೂ ₹1 ಖರ್ಚು ಮಾಡಿಲ್ಲ ಬಿಗ್ ಬಾಸ್ಗೆ ಹೋಗೋಕೆ. ಓಕೆ, ಇವತ್ತಿಗೆ ನಿಮ್ಮನ್ನ ಇಡೀ ಬಿಗ್ ಬಾಸ್ ಜರ್ನಿಯಲ್ಲಿ ನೋಡಿ ಸಾಕಷ್ಟು ನಿಮ್ಮ ಥರಾನೇ ಬಿಹೇವ್ ಮಾಡುವಂಥ ಹುಡುಗಿಯರು ಇರ್ತಾರೆ ಮನೆಯಲ್ಲಿ. ಸ್ವಲ್ಪ ಜೋರು, ವಾಯ್ಸ್ ಟೋನ್, ಅವರೆಲ್ಲ ನಿಮ್ಮನ್ನ ಇವ್ರು ಸೇಮ್ ನಂತರನೇ ಅಂತೆಲ್ಲ ಅನ್ಕೊಂಡಿರ್ತಾರೆ. ಅವ್ರಿಗೆಲ್ಲ ಏನು ಹೇಳ್ತೀವಿ ನಿಮ್ಮನ್ನ ಲೈಕ್ ಮಾಡಿ ಪ್ರೀತಿ ಮಾಡುವಂಥವ್ರು? ಅಂದ್ರೆ ನಿಜವಾಗ್ಲು ಒಂದು ಹುಡುಗಿಗೆ ಹಠ ಇರಬೇಕು, ಬಟ್ ಅತಿಯಾದ ಹಠ ಇರಬಾರ್ದು. ಅದು ನಾನು ಬಿಗ್ ಬಾಸ್ ಮನೇಲಿ ಕಲ್ತಿದ್ದು. ಅಂದ್ರೆ ಇರ್ಲಿ ಕೋಪ, ಬಟ್ ಕೋಪನೇ ಎಲ್ಲೋ ಮುಳ್ಳಾಗಬಾರ್ದು ಅನ್ನೋದು ಕಲಿತೆ. ಇರ್ತಾರೆ ಹುಡುಗಿರಿ, ಯಾಕಂದ್ರೆ ನೇರ ನುಡಿಯಾಗಿ ಇಲ್ಲ ನನ್ಗೆ ಇಷ್ಟ ಇಲ್ಲ ಅಂತ ಹೇಳೋರು ಈಗಿನ ಕಾಲದಲ್ಲಿ ತುಂಬಾನೇ ಕಡಿಮೆ. ದಯವಿಟ್ಟು ನಾನು ಎಲ್ಲ ಹುಡುಗಿರ್ನ ಕೇಳ್ಕೊಳ್ಳೋದೇನಂದ್ರೆ, ಯಾರಿಗೂ ತಲೆ ಕೆಡ್ಸ್ಕೊಂಡ್ಬೇಡಿ. ಇವಾಗ ಇಷ್ಟ ಇದೆ ಅಂತಂದ್ರೆ ಇಷ್ಟ ಇದೆ ಅಂತ ಹೇಳಿ, ಇದು ನನಗೆ ಕಷ್ಟ ಆಗ್ತಾ ಇದೆ ಹಿಂಗೆ ಮಾಡಬೇಡಿ ಅಂತ ಅಂದಾಗ ನೀವು ನಿಮಗೋಸ್ಕರ ನಿಂತ್ಕೊಂಡಿಲ್ಲ ಅಂದ್ರೆ ಯಾರು ನಿಂತ್ಕೊಳ್ಳಲ್ಲ. ಮೇ ಬಿ ಆ ಮೂಮೆಂಟ್ಗೆ ನೀವು ವಿಲನ ಕಾಣಿಸ್ತೀರಾ, ಬಟ್ ಆದರೆ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ಗೆ ನೀವೇ ಕಾರಣ ಆಗಿರ್ತೀರಾ. ನಾನೆಲ್ಲೂ ಡಿಸ್ರೆಸ್ಪೆಕ್ಟ್ ಆಗಿ ನನ್ನ ಸೆಲ್ಫ್ ರೆಸ್ಪೆಕ್ಟ್ನ ಹಾಳು ಮಾಡ್ಕೊಂಡು ಬಂದಿಲ್ಲ, ನಾನು ಅರ್ನ್ ಮಾಡ್ಕೊಂಡೇ ಬಂದಿದ್ದೀನಿ. ನನಗೆ ಅದಕ್ಕೆ ಎಲ್ಲೂ ರಿಗ್ರೆಟು ಇಲ್ಲ, ಯಾಕಂದ್ರೆ ನನ್ನ ರೆಸ್ಪೆಕ್ಟ್ ನನಗೋಸ್ಕರ ಬೇಕಾಗಿತ್ತು. ಬಟ್ಟೆ ಅಂತ ಬಂದಾಗಲೂ ನಾನು ಯಾಕೆ ಇನ್ಸಿಡೆಂಟ್ ಅಷ್ಟು ಬಟ್ಟೆಗೆ ಆಯಿತು ಅಂತ ಅಂದರೆ, ನನಗೆ ಒಂದು ರೆಸ್ಪೆಕ್ಟ್ ಅನ್ನೋದಿದೆ. ಮನೆಯಿಂದ ಕಳಿಸಿರ್ತಾರೆ, ಅದನ್ನ ಆ ಜಾಗದಲ್ಲಿ ಆ ಸ್ಥಳದಲ್ಲಿ ನೋಡೋಕೆ ನನಗೆ ಇಷ್ಟ ಆಗಿಲ್ಲ. ಅದಕ್ಕೋಸ್ಕರ ಆಗಿದೆ. ಆ್ಯಂಡ್ ಎಷ್ಟೊಂದು ಸತಿ ಮಸಿ ಬಳಿಯೋ ಟೈಮಲ್ಲಿ ನೀವು ನೋಡಿರ್ತೀರಾ, ಇಡೀ ಮನೆ 10 ಜನ ನನ್ನ ಮಸಿ ಬಳಿತಾರೆ. ನೋ, ನಾನು ಇರೋದೇ ಹೀಗೆ. ರಾಂಗ್ ಆಗಿದ್ರೆ ಹೇಳಿ ನಾನು ತಿದ್ಕೊಂತೀನಿ, ಆದರೆ ನನ್ನ ಚೇಂಜ್ ಮಾಡೋ ಅಧಿಕಾರ ನಿಮಗಿಲ್ಲ. ಮೆಣಸಿನ್ಕಾಯಿ ತಿನ್ಬೇಕಾಗಿರ್ತೀನಿ. ರಿಷಾ ಮಾತಾಡೋದು ನಿಲ್ಸಲ್ಲ, ಆದರೆ ಇನ್ನು ಮುಂದೆ ಗೌರವಪೂರ್ವಕವಾಗಿ ನಿಮಗೆ ಮಾತು ಕೊಡ್ತಾಳೆ. ಹಿಂದೆ ನಿಮ್ಗೆ ಏನು ಮಾತಾಡಬೇಕು, ನನಗೆ ಪರ್ಸ್ನಲಿ ರಿಷಾ ಯಾವತ್ತೂ ಮುಂದೆ ಒಂದು ಹಿಂದೆ ಒಂದು ಇರೋದನ್ನ ಇದ್ದಂಗೆ ಹೇಳ್ತೀನಿ. ಅದು ನಿಮ್ಗೊಂದು ಅನಿಸ್ದಾಗ ಅಲ್ಲಿರೋರಿಗೆ ಎಸ್ಪೆಷಲಿ ಅದು ತಪ್ಪ ಕಾಣಿಸಿದೆ. ತಪ್ಪು ಅಂತ ಅಂದಾಗ ಕೈ ಮುಗಿದು ನಾನು ಸ್ವೀಕರಿಸ್ತೀನಿ, ಅದು ನಾನು ತಪ್ಪು ಅಂತ. ಯಾಕಂದ್ರೆ ಕ್ಷಮೆ ಕೇಳಿದ್ದೀನಿ ಕೂಡ ಎಷ್ಟೊಂದು ಸತಿ ತಪ್ಪು ಮಾಡಿದಾಗ. ಸೊ ನಿಮಗೋಸ್ಕರ ನೀವು ನಿಂತ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಓಕೆ, ಸೊ ಇದಿಷ್ಟು ಕೂಡ ರಿಷಾ ಅವರ ಮಾತು, ಒಂದಷ್ಟು ಅವರ ಜರ್ನೀಸ್, ಮನೆ ಒಳಗಡೆ ಏನಾಯಿತು ಎಲ್ಲವನ್ನು ಕೂಡ ನಮ್ಮ ಜೊತೆಗೆ ಹಂಚ್ಕೊಂಡ್ರು. ಮತ್ತೆ ಮತ್ತೊಂದು ವಿಶೇಷ ವ್ಯಕ್ತಿ ಜೊತೆ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ವಿಜಯವಾಣಿ ಡಿಜಿಟಲ್ ಮೀಡಿಯಾ.